गुरुब्रह्मा गुरुर्विष्णुः गुरुदेवो महेश्वरः गुरुः साक्षात् परब्रह्मा तस्मै श्री गुरवे नमः। ಹೋದ್ ಸರ್ತಿ ವಾಣಿ ಮೇಡಮ್ ಹೇಳಿದ ಹಾಗೆ ಸಾಧಕನಿಗೆ ಬೇಕಾದ ಒಂದು ಕೈಪಿಡಿ ಮತ್ತು ಮಾರ್ಗದರ್ಶಕ ಈ ವಿಷಯವಾಗಿ ನಾನು ಸ್ವಲ್ಪ ಮಾತಾಡಿದೆ. ಆ ಕೈಪಿಡಿ ನಾವೀ ಮೊದ್ಲೇ ಅನ್ಕೊಂಡಿರೋ ಹಾಗೆ ಆ ಕೈಪಿಡಿ ಯಾವುದು? ಅದು ವೇದಗಳು ಅಂತ ನೋಡಿದ್ವಿ. ಆಮೇಲೆ ಆ ಮಾರ್ಗದರ್ಶಕ ಯಾರು ಅಂತಂದಾಗ ಅದು ವೇದವ್ಯಾಸರು ಅಂತ ಅನ್ಕೊಂಡ್ವಿ. ಈಗ ನಾನು ಈ ಸರ್ತಿ ನನ್ನ ಮಾತುಗಳನ್ನ ಶುರು ಮಾಡಕ್ ಮುಂಚೆ ನಿಮ್ಮೆಲ್ಲರಿಗೂ ಆತ್ಮಜ್ಯೋತಿಗಳಾದ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಗುರೂಜಿಗಳಾದ ಶ್ರೀ ನರಸಿಂಹ ಪ್ರಭುಜಿಯವರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ವೇದವ್ಯಾಸರದು ಜ್ಞಾನ ಎಷ್ಟು ಅಂದ್ರೆ ಅಗಾಧವಾದದ್ದು. ಅದರಲ್ಲಿ ಒಂದ್ ಚೂರ್ ಅಂದ್ರೆ ನಾವು ಹೋದ್ ಸರ್ತಿ ಏನ್ ಮಾಡಿದ್ವಿ, ವೇದವ್ಯಾಸರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಆಮೇಲೆ ಅವರು ವೇದಗಳನ್ನ ಭಾಗ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ. ಈಗ ಅವರು ಹೇಗ್ ಅದನ್ನ ಭಾಗ ಮಾಡಿದ್ರು, ಆ ಭಾಗಗಳಲ್ಲಿ ಏನೇನಿದೆ ಅಂತ ನಾವು ನೋಡೋಣ. ವೇದವ್ಯಾಸರನ್ನ ನಾವು ವಿಷ್ಣುವಿನ ಅವತಾರ ಅಂತ ತಿಳ್ಕೊಂಡ್ವಿ. ಅವರು ರಾಶಿಯಾಗಿದ್ದ ವೇದಗಳನ್ನ ಒಂದು ಕಾಡ್ ತರ ಇತ್ತು. ಎಲ್ಲಿಂದ ಶುರು ಮಾಡ್ಬೇಕು, ಎಲ್ಲಿಗೆ ಯಾವ ತರ ಮುಂದುವರಿಬೇಕು ಅಂತ ಗೊತ್ತಾಗದೆ ಇರೋ ತರಹ ಇತ್ತು. ಅದರಿಂದ ಅವ್ರೇನ್ ಮಾಡಿದ್ರು, ಅದನ್ನ 4 ಭಾಗ ಮಾಡಿದ್ರು. 4 ಭಾಗ ಮಾಡ್ಬಿಟ್ಟು ಅದ್ರೊಳಗಡೆ ಇರೋದನ್ನ ಯಾವ ರೀತಿ ನಾವು ತಿಳ್ಕೋಬೇಕು ಅಂತ ಆ ಭಾಗಗಳಿಗೆ 4 ಹೆಸರು ಇಟ್ಟು. ಈಗ ನಾನು ಈ ಸರ್ತಿ ಆ ವೇದಗಳ ವಿಭಾಗಗಳ ಬಗ್ಗೆ ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ನಾನು ತಗೊಂಡಿರೋ ವಿಷಯ ನಮ್ಮ ಸತ್ಸಂಗದವರೇ ಆದ ಶ್ರೀಮತಿ ಸುಜಿಯಾ ಸತ್ಯನಾರಾಯಣ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಭಾರತ ದೇಶದ ಆಧ್ಯಾತ್ಮ ಪರಂಪರೆ ಅಂತ. ಆ ಪುಸ್ತಕದಿಂದ ಸ್ವಲ್ಪ ವಿಷಯಗಳನ್ನ ತಗೊಂಡಿದ್ದೀನಿ. ಆಮೇಲೆ ಇತ್ತೀಚೆಗೆ ನಾನು ಒಂದು ಯೂಟ್ಯೂಬ್ ಅಲ್ಲಿ ಹೀಗೆ ಈ ವೇದಗಳ ಬಗ್ಗೆನೆ ಒಂದ್ ಸ್ವಲ್ಪ ಹುಡುಕ್ತಾ ಇದ್ದಾಗ ಅದರಲ್ಲಿ ಶ್ರೀ ಸುಧಾಕರ ಶರ್ಮಾ ಅವರು ಮಾತಾಡಿರೋ ಒಂದು ಕಾರ್ಯಕ್ರಮ ಅದು ಬಂತು. ಅದರಲ್ಲಿ ಸ್ವಲ್ಪ ವಿಷಯಗಳನ್ನು ಕೂಡ ನಾನು ತಗೊಂಡಿದ್ದೆ. ಅವರು ಈ ವೇದಗಳಲ್ಲಿ ಅಡಗಿರುವಂತ ಗೂಢಾರ್ಥಗಳನ್ನ ಸ್ವಲ್ಪ ವಿವರಿಸಿ ಹೇಳಿದ್ದಾರೆ. ಆ ಕಾರ್ಯಕ್ರಮದ ಹೆಸರು ಹೊಸ ಬೆಳಕು ಅಂತ. ನನಗೆ ಸಂಸ್ಕೃತ ನಾನು ಕಲ್ತಿಲ್ಲ, ಅದರಿಂದ ನಾನು ಯಾವ್ದಾದ್ರು ಒಂದು ಶ್ಲೋಕ ಹೇಳಿದಾಗ ಅಕಸ್ಮಾತ್ ಅದು ಒಂಚೂರು ಉಚ್ಚಾರಣೆಯನ್ನಲ್ಲೋ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ನೀವೆಲ್ಲ ಅದನ್ನ ಮನ್ನಿಸಿ ಅದನ್ನ ಸರಿಯಾಗಿ ಅರ್ಥ ಮಾಡಿ ತಗೋಬೇಕು. ಈಗ ವೇದಗಳಲ್ಲಿ ವಿಭಾಗ ಹೇಗಾಗಿದೆ ಅಂತ ನೋಡೋಣ. ವೇದಗಳಲ್ಲಿ ಮುಖ್ಯವಾಗಿ 4 ಭಾಗ ಅಂತ ತಿಳ್ಕೊಂಡ್ವಿ. ಅದ್ ಯಾವ್ದ್ಯಾವ್ದು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ. ಅಥರ್ವಣ ಅಥವಾ ಅಥರ್ವ ವೇದ ಅಂತಾರೆ. ಅವುಗಳಲ್ಲಿ ಮತ್ತೆ ಉಪವೇದಗಳಾಗಿ ಅರ್ಥವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತೆ ಆಯುರ್ವೇದ ಅಂತ ಇದೆ. ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದ ಶಾಸ್ತ್ರಗಳು ಮತ್ತೆ ವೇದಾಂಗಗಳು ಅಂದ್ರೆ ಒಂದು ವ್ಯವಸ್ಥೆ. ಅವು ಯಾವ್ಯಾವುದು ಅಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತೆ ಕಲ್ಪ. ಮುಂದೆ ವೇದಗಳನ್ನ ಆಧರಿಸಿ ಬಂದಂತಹ ಉಪಾಂಗಗಳು ಅಥವಾ ದರ್ಶನಗಳು ಅವು ಯಾವುವು ಅಂದ್ರೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ ಮತ್ತೆ ಉತ್ತರ ಮೀಮಾಂಸ. ಈ ಪೂರ್ವ ಮೀಮಾಂಸವನ್ನ ಕರ್ಮ ಮಾರ್ಗ ಅಥವಾ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ವಿಷಯಗಳ ಚರ್ಚೆಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ಆ ಚರ್ಚೆಗಳಿಗೆ ಪೂರ್ವ ಮೀಮಾಂಸ ಅಂತಾರೆ. ಉತ್ತರ ಮೀಮಾಂಸ ಅನ್ನೋದನ್ನ ವೇದಾಂತ ಅಂತ ಕರೀತಾರೆ. ಈಗ ನಾವು ಈ ವೇದ ಅಥವಾ ಜ್ಞಾನದ ಬಗ್ಗೆ ಒಂದು ಸ್ಥೂಲವಾದ ಪರಿಚಯವನ್ನ ನೋಡೋಣ. ಋಗ್ವೇದ ಅಂದ್ರೆ ಋಕ್ ಪ್ಲಸ್ ವೇದ. ಋಕ್ಕುಗಳು ಅಂದ್ರೆ ಋಕ್ಕುಗಳಿಂದ ಕೂಡಿರುವ ವೇದ ಭಾಗ. ಋಕ್ ಅಂದ್ರೆ ಸ್ತುತಿ ಅಥವಾ ಸ್ತೋತ್ರ ಅಂತ ಅರ್ಥ. ಸಂಸ್ಕೃತದಲ್ಲಿ ಸಂಹಿತೆ
ಅಂದ್ರೆ ದೇವತಾ ಸ್ತುತಿ ರೂಪವಾದ ಮಂತ್ರಗಳ ಸಂಗ್ರಹ. ಒಂದೇ ದೇವತೆಯ ಋಕ್ಕುಗಳಿಗೆ ಸೂಕ್ತ ಅಂತ ಹೆಸರು. ಋಗ್ವೇದದಲ್ಲಿ ಸುಮಾರು 10,589 ಮಂತ್ರಗಳಿವೆ ಅಂತ ತಿಳಿದು ಬಂದಿದೆ. ಯಜುರ್ವೇದ ಅಂದ್ರೆ ಯಜ್ ಅನ್ನೋ ಸಂಸ್ಕೃತ ಪದದ ಅರ್ಥ ಯಜ್ಞ ಅಥವಾ ಯಾಗ ಅಂತ. ಅದರ ನಿಖರವಾದ ಅರ್ಥ ದೇವಪೂಜನ, ಸೌಗತೀಕರಣ ಮತ್ತೆ ದಾನ ಅಂತ ಹೇಳ್ತಾರೆ. ದೇವಪೂಜನ ಅಂದ್ರೆ ದೇವನ ಪೂಜೆ ಮಾಡೋದು, ಸೌಗತೀಕರಣ ಅಂದ್ರೆ ಸೌಹಾರ್ದತೆ ಅಥವಾ ಒಳಿತನ್ನ ಮಾಡೋದಕ್ಕೋಸ್ಕರ ಎಲ್ಲರ ಜೊತೆನಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಬದುಕುವಂಥದ್ದು ಅಂತ ಹೇಳ್ತಾರೆ. ಆಮೇಲೆ ದಾನ ಅಂದ್ರೆ ನಿಮಗ್ ಗೊತ್ತೇ ಇದೆ, ದಾನ ಮಾಡೋದು. ಯಜುರ್ವೇದದಲ್ಲಿ ಸುಮಾರು 1975 ಮಂತ್ರಗಳಿವೆ ಅಂತ ಹೇಳ್ತಾರೆ. ಸಾಮವೇದದಲ್ಲಿ 15,875 ಮಂತ್ರಗಳು, ಅಥರ್ವ ವೇದದಲ್ಲಿ 5,977 ಮಂತ್ರಗಳಿವೆ. ಒಟ್ಟು 20,416 ಮಂತ್ರಗಳು ಅಂತ ಹೇಳ್ತಾರೆ. ಇದು ಸುಮಾರು, ನನಗೆ ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಈ 4 ಭಾಗಗಳಾಗಿ ವಿಂಗಡಿಸಿರೋ ಉದ್ದೇಶ ಏನು ಅಂತ ನಾವು ಅವಾಗ್ಲೇ ತಿಳ್ಕೊಂಡ್ವಿ. ಮನುಷ್ಯರಿಗೆ ಜೀವನ ಮಾಡಕ್ಕೆ ಯಾವ್ಯಾವ ವಿಷಯಗಳು ಬೇಕು, ಯಾವ್ಯಾವ ಜ್ಞಾನ ತಿಳುವಳಿಕೆ ಬೇಕು, ಅದೆಲ್ಲವನ್ನೂ ಕೂಡ ಜ್ಞಾನ, ಕರ್ಮ, ಉಪಾಸನೆ ಮತ್ತೆ ವಿಜ್ಞಾನ ಅಂತ 4 ರೀತಿಯಾಗಿ ವಿಂಗಡಿಸಿದ್ದಾರೆ. ಜ್ಞಾನ ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಯಥಾವತ್ತಾಗಿ ತಿಳ್ಕೊಳ್ಳೋದು. ಜ್ಞಾನ ತಿಳ್ಕೊಂಡ್ರೆ ಸಾಕಾ? ಇವಾಗ ನನಗೆ ಅಡುಗೆ ಮಾಡಕ್ ಬರುತ್ತಪ್ಪ, ಓ ನನಗ್ ಬರುತ್ತೆ ಅಡುಗೆ ಮಾಡಕ್ಕೆ ಅಂತ ನಾನು ಸುಮ್ನೆ ಕೂತ್ಕೊಂಡ್ಬಿಟ್ರೆ ಆಗತ್ತಾ? ಅಡುಗೆ ಮಾಡ್ಬೇಕಲ್ವಾ? ಅಂದ್ರೆ ಅಲ್ಲಿ ಕರ್ಮ ಮಾಡ್ಲೇಬೇಕು. ಬರೀ ವಿಷಯ ತಿಳ್ಕೊಂಡ ತಕ್ಷಣ ನನ್ನ ಹೊಟ್ಟೆ ತುಂಬಲ್ವಲ್ಲ. ಆದ್ರಿಂದ ಅಡಿಗೆ ಮಾಡೋದು ತಿಳಿದುಕೊಳ್ಳುವಿಕೆ ಆದ್ರೆ ಜ್ಞಾನ, ಆದ್ರೆ ಅಡಿಗೆ ಮಾಡೋದು ಕರ್ಮ. ಇದಕ್ಕೆ ಇಷ್ಟೇ ಆದ್ರೂ ಸಾಲದು. ಈಗ ನಾನು ಅಡಿಗೆ ಮಾಡಕ್ಕೆ ಸುಮಾರಷ್ಟು ಸಾಮಾನುಗಳನ್ನೆಲ್ಲ ತಗೊಂಡ್ಬರ್ತೀನಿ. ಈ ಸಾಮಾನು ಎಲ್ಲಿಂದ ಬಂತು, ಹೇಗ್ ಬಂತು, ಇದು ಎಲ್ಲಿಂದ ಬಂತು, ಹೇಗ್ ಸಿಕ್ತು ನಮಗೆ ಅಂತ ಯೋಚನೆ ಮಾಡಿದಾಗ ನಮಗೆ ಪ್ರಕೃತಿಯ ಕೊಡುಗೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಪ್ರಕೃತಿ ನಮ್ಗೆ ಇದನ್ನೆಲ್ಲ ಒದಗಿಸ್ಬೇಕಾದ್ರೆ ಅಲ್ಲೊಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಯ ಹಿಂದೆ ಇರುವಂತಹ ಆ ಜ್ಞಾನ ಶಕ್ತಿ, ಆ ಕ್ರಿಯಾಶಕ್ತಿ, ಅದಕ್ಕೆ ನಾವು ಒಂದು ಕೃತಜ್ಞತಾ ಭಾವನೆಯನ್ನ ವ್ಯಕ್ತಪಡಿಸ್ಲೇಬೇಕಲ್ವಾ? ಅವಾಗ ಆ ಕೃತಜ್ಞತೆಯನ್ನ ಇಟ್ಕೊಂಡು ನಾವು ಅಡಿಗೆ ಮಾಡಿ ಊಟ ಮಾಡಿದಾಗ ಅದ್ರ ಸವಿ, ಆಹಾ, ಅದ್ರ ರುಚಿ, ಖುಷಿ ಮತ್ತು ಶಕ್ತಿಯನ್ನ ಕೊಡುತ್ತೆ. ಈ ಕೃತಜ್ಞತಾ ಭಾವನೆಯನ್ನ ಸೂಚಿಸೋದು ಉಪಾಸನೆ. ಮತ್ತೆ ನಮ್ಮ ಜೀವನವನ್ನ ಈ ಜ್ಞಾನ ಕರ್ಮಗಳ ಮೂಲಕ ಇನ್ನೂ ಸ್ವಲ್ಪ ಉತ್ತಮಗೊಳಿಸಿಕೊಳ್ಳುವಿಕೆ, ಅನೇಕ ವಿಚಾರಗಳ ಬಗ್ಗೆ ನಮ್ಗೆ ವಿಶೇಷವಾದ ಜ್ಞಾನ ಬೇಕು, ಅದು ವಿಜ್ಞಾನ. ಋಗ್ವೇದದಲ್ಲಿ ಜ್ಞಾನ ಪ್ರಧಾನವಾಗಿದೆ, ಯಜುರ್ವೇದದಲ್ಲಿ ಕರ್ಮ ಪ್ರಧಾನವಾಗಿದೆ, ಸಾಮವೇದದಲ್ಲಿ ಉಪಾಸನೆ ಪ್ರಧಾನವಾಗಿದೆ, ಹಾಗೆ ಅಥರ್ವ ವೇದದಲ್ಲಿ ವಿಜ್ಞಾನ ಪ್ರಧಾನವಾಗಿದೆ ಅಂತ ಹೇಳ್ತಾರೆ. ಆದ್ರೆ ಹಾಗಿದ್ದ ಮಾತ್ರಕ್ಕೆ ಋಗ್ವೇದದಲ್ಲಿ ಬರೀ ಜ್ಞಾನ ಇದೆ, ಕರ್ಮ, ಉಪಾಸನೆ, ವಿಜ್ಞಾನ ಇಲ್ಲ ಅಂತಲ್ಲ. ಎಲ್ಲಾದ್ರಲ್ಲೂ ಎಲ್ಲಾನು ಸ್ವಲ್ಪ ಸ್ವಲ್ಪ ಇದ್ದೇ ಇದೆ. ಆದ್ರೆ ಮುಖ್ಯವಾಗಿ ಒಂದೊಂದು ವೇದಗಳಲ್ಲಿ ಒಂದೊಂದು ವಿಷಯದ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈ 4 ವೇದಗಳ ಮಧ್ಯದಲ್ಲಿ ಇವಾಗ ನಾವು ಒಂದೊಂದು ವೇದ ಒಂದೊಂದು ತರಹ ಅಂತ ವಿಂಗಡಿಸಿದ್ವಲ್ಲ, ಆ ವಿಂಗಡಿಸಿದ ತಕ್ಷಣ ಒಂದು ವೇದದಕ್ಕೂ ಇನ್ನೊಂದು ವೇದಕ್ಕೂ ಮಧ್ಯೆ ಒಂದು ಅಡ್ಡ ಗೋಡೆ ಇದೆ, ಈ ವೇದಕ್ಕೂ ಆ ವೇದಕ್ಕೂ ಸಂಬಂಧ ಇಲ್ಲ ಅಂತ ಎಲ್ಲ ಏನಿಲ್ಲ. ಆಮೇಲೆ ಒಂದು ಮಂತ್ರಕ್ಕೂ ಇನ್ನೊಂದು ಮಂತ್ರಕ್ಕೂ ಸಂಬಂಧ ಇಲ್ಲ ಅಂತಾನೂ ಇಲ್ಲ. ಯಾಕೆಂದ್ರೆ ಒಂದು ಮಂತ್ರಕ್ಕೂ ಇನ್ನೊಂದು ಮಂತ್ರಕ್ಕೂ ಸಂಬಂಧ ಇದೆ. ಇದನ್ನ ಒಂದು ಮಂತ್ರ ಇನ್ನೊಂದು ವೇದದ ಮಂತ್ರನ ಪುಷ್ಟೀಕರಿಸುತ್ತೆ, ಅದರ ಅರ್ಥವನ್ನ ಪುಷ್ಟೀಕರಿಸುತ್ತೆ. ಉದಾಹರಣೆಗೆ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ ಅಂತ ಇಟ್ಕೊಳ್ಳೋಣ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಆ ಮಂತ್ರವನ್ನ ಮಾತ್ರ ತಗೊಂಡ್ರೆ ಸಾಲದು. ಉಪಯೋಗಕ್ಕೆ ಅದೇ ವಿಚಾರವನ್ನ ಹೇಳುವಂತಹ, ಅದರಲ್ಲಿರೋ ವಿಷಯದ ಬಗ್ಗೆ ವಿವರಣೆ ಇರುವಂತಹ ಋಗ್ವೇದದ ಇನ್ನೊಂದು ಮಂತ್ರದ ಅವಶ್ಯಕತೆ ಇದೆ. ಉದಾಹರಣೆಗೆ ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಮಂತ್ರ ಬರುತ್ತೆ. ಆಯುದ್ರ ಹಾವೋ ವರುಣಶ್ಚ ನಾವಂ ಪ್ರಯತ್ ಸಮುದ್ರಂ ಈರಯಾವ ಮಧ್ಯಂ ಅತ ಯವಪಾಂಸ ನಭಿಶ್ಚರಾವ ಪ್ರಪ್ರಯಿಂಖ ಇಂಖವಾಹೈ ಶುಭೇತಂ. ಇದ್ರ ಸಾರಾಂಶ ಏನು ಅಂದ್ರೆ, ಈ ಜೀವನ ಅನ್ನೋ ಸಾಗರವನ್ನ ನಾವು ದಾಟಬೇಕು. ಹಾಗೆ ದಾಟಬೇಕಾದ್ರೆ
ಯಜ್ಞ ಅನ್ನೋ ನಾವೇ ಬೇಕು. ಈ ನಾವೇನಲ್ಲಿ ನಾವು ಜೀವನ ಅನ್ನೋ ಸಾಗರವನ್ನು ಸುಲಭವಾಗಿ ದಾಟಬಹುದು. ಒಂದು ವೇಳೆ ನಾವು ಈ ನಾವೇನೋ ಉಪಯೋಗಿಸದೆ ಹಾಗೇ ಈಜ್ಕೊಂಡು ದಾಟ್ತೀವಿ ಅಂತ ಪ್ರಯತ್ನ ಪಟ್ರೆ ಅದು ತುಂಬಾ ಕಷ್ಟ. ಇಲ್ಲಿ ಯಜ್ಞದ ನಾವೆ ಅಂತ ನಾವು ಹೇಳುವಾಗ ಈ 10ನೇ ಮಂಡಲದ ಮಂತ್ರದ ಜೊತೆಗೆ 7ನೇ ಮಂಡಲದ ಒಂದು ಮಂತ್ರದ ಸಹಾಯನೂ ಬೇಕು. ಅಲ್ಲಿ ಇದೇ ಯಜ್ಞದ ನಾವೆಯನ್ನು ವರುಣ ನಾವೆ ಅಂತ ಕರೀತಾರೆ. ವರುಣ ಅಂದ್ರೆ ವರ್ಣೀಯನಾದಂತಹ ಭಗವಂತನ ನಾವೆ ಅಂತ ಅರ್ಥ. ಅಂದ್ರೆ ಈ ಜೀವನವನ್ನ ಹೇಗ್ ಮಾಡ್ಬೇಕು ಅಂತ ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ, ರೀತಿ ನೀತಿ ನಿಯಮಗಳನ್ನ ರೂಪಿಸಿದ್ದಾನೆ. ಅದಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡಿದ್ರೆ ಆ ವರುಣನ ನಾವೆಯಲ್ಲಿ ನಾವು ಪ್ರಯಾಣ ಮಾಡಿ ಆ ಸಾಗರವನ್ನ ದಾಟಿ ದಡ ಸೇರಕ್ಕೆ ಸುಲಭ ಆಗುತ್ತೆ. ಇನ್ನೊಂದು ಒಳ ಅರ್ಥ ಏನಿದೆ ಅಂದ್ರೆ, ಈ ಸಂಸಾರವನ್ನ ಸಾಗರನ ದಾಟುವಾಗ ಬಹಳ ಹೊಯ್ದಾಟಗಳಿದ್ದೇ ಇರುತ್ತಲ್ವಾ. ಆದ್ರೆ ಆ ಹೊಯ್ದಾಟ ಈ ವರುಣನ ನಾವೆಯಲ್ಲಿ ನಾವು ದಾಟುವಾಗ ನಮಗೆ ಉಯ್ಯಾಲೆಯಲ್ಲಿ ತೂಗಾಡಿದ ಹಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಯಾವ ಒತ್ತಡನೂ ಗೊತ್ತಾಗಲ್ಲ. ಅಂದ್ರೆ ಜೀವನವನ್ನ ಒಂದು ರೀತಿ ನೀತಿಯಿಂದ ನಾವು ನಡ್ಕೊಂಡಾಗ ನಮಗೆ ಜೀವನದಲ್ಲಿ ಯಾವುದೂ ಹೊಯ್ದಾಟ ಅಂತ ಅನ್ಸಲ್ಲ. ಎಲ್ಲವನ್ನೂ ನಾವು ಸರಿಯಾಗಿ ಅದದು ಬಂದಾಗ ಹೇಗ್ ತಗೋಬೇಕೋ ಹಾಗೆ ತಗೋತೀವಿ ಅಂತ ಅರ್ಥ. ಹೀಗೆ ಋಗ್ವೇದದ ಒಂದು ಮಂತ್ರ ಇನ್ನೊಂದು ಮಂತ್ರಕ್ಕೆ ಪೂರಕವಾಗಿರೋದನ್ನ ನಾವು ನೋಡಿದ್ವಿ. ಆಮೇಲೆ ಇನ್ನೊಂದು ವಿಷಯ ನಾವಿಲ್ಲಿ ಗಮನಿಸ್ಬೇಕು. ವೇದಗಳ ನಡುವೆ ಯಾವುದು ಗೋಡೆ ಇಲ್ಲ ಅಂತ ಅನ್ಕೊಂಡ್ವಿ ಅಲ್ವಾ. ಅದಕ್ಕೊಂದು ಉದಾಹರಣೆ ತಗೊಂಡ್ರೆ, ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತಃ ಊರು ತದಸ್ಯ ತದ್ವೈಶ್ಯ ಪದ್ಭ್ಯಾಗಂ ಶೂದ್ರೋ ಅಜಾಯತ. ಈ ಮಂತ್ರ ಋಗ್ವೇದದ ಪುರುಷ ಸೂಕ್ತದ ಒಂದು ಭಾಗದಲ್ಲಿ ಬರುತ್ತೆ. ವೈಶ್ಯ ಅನ್ನೋ ವರ್ಣ ಈ ಸಮಾಜದಲ್ಲಿ ಊರು ಅಂದ್ರೆ ತೊಡೆಗಳಿದ್ದ ಹಾಗೆ ಅಂತ ಋಗ್ವೇದ ಹೇಳುತ್ತೆ. ಅಂದ್ರೆ ಒಬ್ಬ ಮನುಷ್ಯ ದೃಢವಾಗಿ ನಿಂತ್ಕೋಬೇಕು ಅಂದ್ರೆ ಅವನ ಜಂಘಾಬಲ ಗಟ್ಟಿಯಾಗಿರ್ಬೇಕು ಅಂತ ಹೇಳ್ತಾರೆ. ಈಗ ನಾವು ಕಥೆಗಳಲ್ಲಿ ಕೇಳಿದೀವಲ್ವಾ, ಯಾರೋ ಒಬ್ಬ ಮಹಾ ಶಕ್ತಿಶಾಲಿ ಇರ್ತಾನೆ, ಆದ್ರೆ ಅವನು ಮುಂದೆ ಇದ್ದಕ್ಕಿದ್ದಾಗ ಯಾರೋ ಒಬ್ಬ ರಾಕ್ಷಸ ಬಂದ್ಬಿಟ್ರೆ ಅವನಿಗಿಂತ ಶಕ್ತಿಶಾಲಿ ಅವನು ಅಂತ ಭಯ ಬಂದ ತಕ್ಷಣ ಅವನ ಜಂಘಾಬಲವೇ ಉಡ್ಗೋಯ್ತು ಅಂತ ಹೇಳ್ತೀವಲ್ವಾ. ಹಾಗೆ ನಮ್ಮ ಜಂಘಾಬಲ ಗಟ್ಟಿಯಾಗಿದ್ದಷ್ಟು, ತೊಡೆಗಳಲ್ಲಿ ಶಕ್ತಿ ಇದ್ದಷ್ಟು ನಾವು ದೃಢವಾಗಿ ನಿಂತ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಹಾಗೆ ಹೇಗೆ ದೇಹದಲ್ಲಿ ಜಂಘ ಅನ್ನೋದು, ತೊಡೆ ಅನ್ನೋದು ಮುಖ್ಯನೋ ಹಾಗೆ ವೈಶ್ಯನಾದವನು ಈ ಸಮಾಜದಲ್ಲಿ ಮುಖ್ಯ ಅಂತ ಋಗ್ವೇದ ಹೇಳುತ್ತೆ. ಅಥರ್ವ ವೇದಕ್ಕೆ ಬಂದಾಗ ಇದೇ ಮಂತ್ರದ ಒಂದು ಭಾಗದಲ್ಲಿ ಮಧ್ಯಂತರಸ್ಯ ಯದ್ ವೈಶ್ಯ ಅಂತ ಊರು ಅನ್ನೋ ಪದದ ಜಾಗದಲ್ಲಿ ಮಧ್ಯ ಅಂತ ಬರುತ್ತೆ. ಅಂದ್ರೆ ಶರೀರದ ಮಧ್ಯಭಾಗ ಏನಿರುತ್ತೆ, ಈ ಮಧ್ಯಭಾಗದಂತೆ ಸಮಾಜದಲ್ಲಿ ವೈಶ್ಯ ಅಂತ ಹೇಳುತ್ತೆ. ಊರು ಮತ್ತೆ ಮಧ್ಯ ಎರಡನ್ನ ಒಟ್ಟಿಗೆ ಇಟ್ಕೊಂಡಾಗ ಆ ವೈಶ್ಯ ಎನ್ನುವ ವರ್ಣದ ವಿಚಾರದ ನಡುವೆ ನಮಗೆ ಬಹಳ ಸ್ಪಷ್ಟವಾಗುತ್ತೆ, ಅರ್ಥ ಬಹಳ ಸ್ಪಷ್ಟವಾಗುತ್ತೆ. ನಮ್ಮ ಶರೀರದಲ್ಲಿ ಮಧ್ಯಭಾಗದಲ್ಲಿ ಯಾವ ಯಾವ ಅಂಗಗಳಿವೆ? ಹೃದಯ, ಶ್ವಾಸಕೋಶ, ಜಠರ ಇದೆ. ಹೃದಯ ಶುದ್ಧ ರಕ್ತವನ್ನ ತಗೊಂಡು ಶುದ್ಧ ರಕ್ತವನ್ನಾಗಿ ಪರಿವರ್ತಿಸಿ ಅದನ್ನ ಇಡೀ ಶರೀರಕ್ಕೆ ಹಂಚುತ್ತೆ. ಶ್ವಾಸಕೋಶ ಶುದ್ಧ ವಾಯುವನ್ನ ಹೊರಗಡೆ ಹಾಕಿ ಶುದ್ಧ ವಾಯುವನ್ನ ತೆಗೆದುಕೊಂಡು ಅದನ್ನ ಶರೀರದ ಭಾಗಗಳಿಗೆಲ್ಲ ಹರಿಸುತ್ತೆ. ಇನ್ನು ನಮ್ಮ ಜಠರ, ಅದು ನಾವು ತಿಂದಂತಹ ಆಹಾರವನ್ನ ಅರಗಿಸಿ ಶಕ್ತಿಯಾಗಿ ಪರಿವರ್ತಿಸಿ ಆ ಶಕ್ತಿಯನ್ನ ನಮ್ಮ ದೇಹದ ಕಣಕಣಕ್ಕೂ ಹಂಚುತ್ತೆ. ಇಲ್ಲಿ ಮುಖ್ಯವಾದದ್ದು ಏನು? ಹಂಚುವಿಕೆ. ಈ ಹಂಚುವಿಕೆಗೆ ಬೇಕಾದ ಶುದ್ಧವಾದ ರಕ್ತ, ಶುದ್ಧವಾದ ವಾಯು ಮತ್ತೆ ಶಕ್ತಿಯನ್ನ ಶರೀರದ ಮಧ್ಯಭಾಗ ತಯಾರಿಸುತ್ತೆ. ಇದು ವೈಶ್ಯವರ್ಣದ ನಿಜವಾದ ಕರ್ತವ್ಯ. ಈಗ ಎರಡನ್ನೂ ಸೇರಿಸ್ಕೊಳ್ಳೋಣ. ಊರು ಮತ್ತೆ ಮಧ್ಯ. ದೃಢತೆಯನ್ನ ತಂದುಕೊಡುವಂತಹ ವೈಶ್ಯ ಮತ್ತು ಆ ದೃಢತೆಯನ್ನ ತಂದುಕೊಡುವಂತಹ ವಿಧಾನ ಹೇಗೆ ಅಂದ್ರೆ, ಸಮಾಜದಲ್ಲಿರೋ ಐಶ್ವರ್ಯವನ್ನ, ಸಮಾಜದಲ್ಲಿ ಇರುವಂತಹ ಅವಕಾಶಗಳನ್ನ, ಸಮಾಜದಲ್ಲಿರುವಂತಹ ಸಂಪತ್ತುಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಕಾರ್ಯವನ್ನ ಯಾರು ಮಾಡ್ತಾರೋ ಅವರು ವೈಶ್ಯ. ಈ ಕಾರ್ಯ ಸರಿಯಾಗಿ ನಡೆದಾಗ ಸಮಾಜ ದೃಢವಾಗಿ ನಿಂತ್ಕೊಳ್ಳುತ್ತೆ. ಹೀಗೆ ಋಗ್ವೇದದ ಒಂದು ಮಂತ್ರ ಮತ್ತೆ
ಅಥರ್ವ ವೇದದ ಇನ್ನೊಂದು ಮಂತ್ರ ಎರಡನ್ನೂ ಸೇರಿಸಿದಾಗ ನಮಗೆ ಸರಿಯಾಗಿ ಅರ್ಥವಾಗುತ್ತೆ. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ? ವೇದಗಳ ನಡುವೆ ವಿರೋಧ ಇಲ್ಲ, ಒಂದಕ್ಕೊಂದು ಪೂರಕವಾಗಿದೆ ಅಂತ ಅರ್ಥ ಆಗುತ್ತೆ. ಈಗ ಈ ಮಂತ್ರವನ್ನ ಬರೀ ಸಂಸ್ಕೃತ ಭಾಷೆ ತಿಳುವಳಿಕೆಯಿಂದ ಅರ್ಥ ಮಾಡ್ಕೊಂಡ್ರೆ ಬ್ರಾಹ್ಮಣರು ಮುಖದಿಂದ ಬಂದ್ರು, ಬಾಹುಗಳಿಂದ ಕ್ಷತ್ರಿಯರು ಬಂದ್ರು, ತೊಡೆಯಿಂದ ವೈಶ್ಯರು ಬಂದ್ರು, ಕಾಲಿನಿಂದ ಶೂದ್ರರು ಅಂತ ಅರ್ಥ ಆಗುತ್ತೆ. ಆದ್ರೆ ವೇದಗಳ ಭಾಷೆ ಮತ್ತು ವೈದಿಕ ವ್ಯಾಕರಣ ಮತ್ತೆ ಆ ಮಂತ್ರದ ಹಿಂದಿನ ಮಂತ್ರ ಏನಿದೆ, ಯತ್ಪುರುಷಂ ವ್ಯದಧೋ ಕತಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾ ಊರು ಪಾದ ಉಚ್ಯತೆ. ಅಂದ್ರೆ ಈ ಇದರಲ್ಲಿ ಈ ಹಿಂದಿನ ಮಂತ್ರವನ್ನ ತಗೊಂಡ್ರೆ ಈ ಸಮಾಜದ ಮುಖ ಯಾರು ಒಂದು ವ್ಯಕ್ತಿಗೆ ಹೋಲಿಸುತ್ತದು. ಅದನ್ನ ಸಮಾಜ ಅನ್ನೋದನ್ನ ಒಂದು ವ್ಯಕ್ತಿಗೆ ಹೋಲಿಸಿದ್ರೆ ಸಮಾಜದ ಮುಖ ಯಾರು, ಸಮಾಜದ ಬಾಹುಗಳು ಯಾರು, ತೊಡೆ ಯಾರು, ಕಾಲುಗಳು ಯಾರು. ಇದರಲ್ಲಿ ಒಂದು ಪದ ಪದ್ಭ್ಯಾಗಂ ಅಂತ ಅದರ ಅರ್ಥ ಕಾಲುಗಳಿಂದ ಅಂತಾನೂ ಆಗುತ್ತೆ, ಕಾಲುಗಳ ಕಾರ್ಯಕ್ಕೋಸ್ಕರ ಅಂತಾನೂ ಆಗತ್ತೆ, ಅರ್ಥ ಮಾಡ್ಕೋಬಹುದು. ಆದ್ರಿಂದ ಇಲ್ಲಿ ಹಿಂದಿನ ಮಂತ್ರದ ಪ್ರಶ್ನೆಗೆ ಉತ್ತರವಾಗಿ ತಗೊಂಡಾಗ ಸಮಾಜದ ಪಾದಗಳು ಯಾರು ಅಂತ ಕೇಳಿದ ಪ್ರಶ್ನೆಗೆ ಕಾಲುಗಳು ಮಾಡುವಂತಹ ಕೆಲಸವನ್ನು ಯಾರು ಮಾಡ್ತಾರೋ ಅವರು ಸಮಾಜದ ಪಾದಗಳು. ಆದ್ರಿಂದ ಶೂದ್ರರು ಸಮಾಜದ ಪಾದಗಳು ಅಂತ ಅರ್ಥ ಬರುತ್ತೆ. ವೇದ ಈ ಮಂತ್ರದಲ್ಲಿ ಈ 4 ವರ್ಣಗಳನ್ನ ಶರೀರಕ್ಕೆ ಹೋಲಿಸಿದೆ. ಶರೀರದಲ್ಲಿ ಎಲ್ಲ ಅವಯವಗಳು ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಇದೆಯೋ ಅದೇ ರೀತಿ ಸಮಾಜದಲ್ಲಿ 4 ವರ್ಣದವರು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಿದಾಗ ಜೀವನ ಅತ್ಯಂತ ಸುಂದರವಾಗಿ ಇರುತ್ತೆ. ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಕಾಲಿಗೆ ಮುಳ್ಳು ಚುಚ್ಚಿಬಿಡುತ್ತೆ, ಅಂತ ಕಿರ್ಚ್ಕೋತೀವಿ. ಚುಚ್ಚಿದ್ದು ಕಾಲಿಗೆ ಮುಳ್ಳು, ಆದ್ರೆ ಕಿರ್ಚಿದ್ದು ಬಾಯಿ. ಅಂದ್ರೆ ನಮ್ಮ ಮುಖದಲ್ಲಿರೋ ಬಾಯಿ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತು. ಆಮೇಲೆ ಮುಳ್ಳನ್ನು ತೆಗಿಬೇಕಲ್ವಾ, ಬಗ್ಗುಬಿಟ್ಟು ಕೈಯಿಂದ ಮುಳ್ಳನ್ನ ಕಿತ್ತುತ್ತೀವಿ. ಕೈ ಮುಳ್ಳು ಕಿತ್ತಕ್ಕೆ ಸಹಾಯ ಮಾಡ್ತು, ಸೊಂಟ ಬಗ್ಗಿ ಅದಕ್ಕೆ ಸಹಾಯ ಮಾಡ್ತು. ಈಗ ಇಲ್ಲಿ ಮುಖ, ಕೈ, ಕಾಲು, ಸೊಂಟ 4 ಕೆಲಸ ಮಾಡ್ತು. ಅಂದ್ರೆ ಬ್ರಾಹ್ಮಣ, ವೈಶ್ಯ, ಶೂದ್ರ ಮತ್ತೆ ಕ್ಷತ್ರಿಯ 4 ಜನನು ಕೆಲಸ ಮಾಡಿದ ಹಾಗಾಯ್ತು ಇಲ್ಲಿ. ಹಾಗೆ ನಾವು ಸಮಾಜದಲ್ಲಿ ಎಲ್ಲರೂ ಸೇರ್ಕೊಂಡು, ಅಂದ್ರೆ ಇವಾಗ ಒಂದು ಶೂದ್ರ ಸಮಾಜದಲ್ಲಿ ಅಂದ್ರೆ ಕೆಲಸ ಮಾಡೋ ವರ್ಗ ಶೂದ್ರ ಸಮಾಜ ಅಂದ್ರೆ ಆ ಶೂದ್ರ ಸಮಾಜದಲ್ಲಿ ಯಾರಿಗಾದ್ರೂ ತೊಂದರೆ ಆದಾಗ ಅದಕ್ಕೆ ಈ ತರ ತೊಂದರೆ ಆಗಿದೆ ಅಂತ ಯಾರು ಅದನ್ನ ಹೇಳಿ ಸಮಾಜಕ್ಕೆಲ್ಲ ತಿಳಿಯಪಡಿಸ್ಬೇಕು, ಅದು ಬ್ರಾಹ್ಮಣ ವರ್ಣ. ಆಮೇಲೆ ಅವರಿಗೆ ತೊಂದರೆ ನಿವಾರಣೆ ಮಾಡೋಕೆ ಅವ್ರಿಗೆ ಸಹಾಯ ಮಾಡಬೇಕಾದ್ರು ಕ್ಷತ್ರಿಯ ವರ್ಣ. ಆಮೇಲೆ ಅದಕ್ಕೆ ಬೇಕಾದ ಬೇರೆ ಧನ ಧಾನ್ಯ ಏನಾದ್ರೂ ಅದೆಲ್ಲ ಅವಶ್ಯಕತೆ ಇದ್ರೆ ಅದನ್ನೆಲ್ಲ ಕೊಡೋ ಕೆಲಸ ಶೂದ್ರ ವರ್ಣ. ಹೀಗೆ ನಮ್ಮ ವೇದದಲ್ಲಿ ವರ್ಣಗಳನ್ನ ಮಾಡಿದ್ರೆ ಹೊರತು ಅದನ್ನ ಜಾತಿಗಳು ಅಂತ ಮಾಡ್ಲಿಲ್ಲ. ಆದ್ರೆ ಇದೆಲ್ಲ ಏನು ವರ್ಣ ಅಂದ್ರೆ ಇದು ಒಂದು ಜೀವನ ಶೈಲಿ. ಇದನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಯಾವ ವರ್ಣದವರು ಬೇಕಾದ್ರೂ ಆಗಬಹುದು. ಅಂದ್ರೆ ನಾವು ಮಾಡೋ ಜೀವನ ಶೈಲಿ ಮೇಲೆ ನಮ್ಮ ವರ್ಣ ಅದರಲ್ಲಿ ನಿರ್ಧಾರ ಆಗುತ್ತೆ. ನಾವು ಆರಿಸ್ಕೊಳ್ಳೋಕೆ ನಮ್ಗೆ ಸ್ವತಂತ್ರ ಇದೆ, ಇದು ನಮ್ಮ ಆಯ್ಕೆಗೆ ಬಿಟ್ಟಿದ್ದು. ಆದ್ರೆ ಈ ಇಂದಿನ ಸಮಾಜ ಈ ಜಾತಿ ಅನ್ನೋ ವಿಂಗಡಣೆ ಮಾಡ್ಬಿಟ್ಟು ಜನರಲ್ಲಿ ಮಧ್ಯೆ ಭೇದ ಭಾವ ಉಂಟು ಮಾಡ್ತಾ ಇದೆ. ಅವನು ಹೆಚ್ಚು ಇವನ್ ಕಡಿಮೆ ಅನ್ನೋ ರೀತಿಯಲ್ಲಿ ನಡ್ಸ್ಕೊಳ್ತಾ ಇದೆ. ಆದ್ರೆ ವೇದಗಳ ಕಾಲದಲ್ಲಿ ಇದು ಯಾವುದೂ ಇರ್ಲಿಲ್ಲ. ವೇದಗಳಲ್ಲಿ ಜಾತಿನ ಹೇಳಿದ್ದಾರೆ. ಹಾಗಾದ್ರೆ ಅದ್ಯಾವ್ದದ್ದು ಜಾತಿ? ಜಾತಿ ಅನ್ನೋದು ಹುಟ್ಟಿಂದ ಬರುತ್ತೆ. ಹುಟ್ಟಿಂದ ಬರೋದು ಅಲ್ಲದೆ ಸಾಯೋವರೆಗೂ ಅದು ಬದಲಾವಣೆನೇ ಆಗೋಲ್ಲ. ಒಂದು ನಾಯಿ ಹುಟ್ಟುವಾಗ್ಲೂ ನಾಯಿ, ಸಾಯೋವಾಗ್ಲೂ ನಾಯಿ. ಆ ನಾಯಿ ಬೆಕ್ಕಾಗಿ ಪರಿವರ್ತನೆ ಹೊಂದೋಕೆ ಸಾಧ್ಯ ಇದೆ. ನಾವು ಹುಟ್ಟುವಾಗ ಮನುಷ್ಯರಾಗಿ ಹುಟ್ಟಿ ಸಾಯೋವಾಗ ಮನುಷ್ಯರಾಗೇ ಸಾಯ್ತೀವಿ. ಆದ್ರಿಂದ ನಾವೆಲ್ಲ ಒಂದೇ ಜಾತಿ, ಅದು ಮನುಷ್ಯ ಜಾತಿ. ಅದರಿಂದ ವೇದಗಳ ಅರ್ಥಗಳನ್ನ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ 4 ವೇದಗಳನ್ನ
ನಾವು ಅಧ್ಯಯನ ಮಾಡಿದ್ರೆ ಆಗ ಸರಿಯಾದ ಅರ್ಥ ಗೊತ್ತಾಗುತ್ತೆ. ಹಾಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನ ಉತ್ಕೃಷ್ಟವಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸ್ಬೇಕು. ಎಲ್ಲಿಯೂ ವೇದಗಳು ತನ್ನ ವಿಚಾರಗಳನ್ನ ನಮ್ಮ ಮೇಲೆ ಹೇರೋದಿಲ್ಲ. ಇದಕ್ಕೆ ವೈಚಾರಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ವೇದ ಮಂತ್ರಗಳನ್ನ ಬಳಸೋ ರೀತಿಯನ್ನ ನಮಗೆ ವೇದಗಳು ಹೇಳುತ್ತವೆ. ನಮಗೆ ಇರುವಂತಹ ಆಲೋಚನೆ ಮಾಡೋ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ವೇದ ಮಂತ್ರಗಳಲ್ಲಿರುವ ಗೂಢಾರ್ಥದ ಬಗ್ಗೆ ಆಲೋಚನೆ ಮಾಡಿ ಸತ್ಯದ ಅನ್ವೇಷಣೆಯನ್ನ ಮಾಡಿ ಜೀವನವನ್ನ ನಡೆಸಿ ಅಂತ ಹೇಳುತ್ತೆ. ಯೂಯಂ ತತ್ ಸತ್ಯಶವಸ ಆವಿಷ್ಕರ್ತ ಮಹಿತ್ವನ ವಿದ್ಯತಾ ವಿದ್ಯುತ ರಕ್ಷಃ. ಅಂದ್ರೆ ಸತ್ಯವನ್ನೇ ಶಕ್ತಿಯಾಗಿ ಹೊಂದಿರುವ ಜನರೇ, ಸತ್ಯವೇ ನಿಮ್ಮ ಬಲ, ನಿಮ್ಮ ಸ್ವಸಾಮರ್ಥ್ಯದಿಂದ ಸತ್ಯವನ್ನ ಆವಿಷ್ಕರಿಸಿರಿ. ಸತ್ಯದರಿವೇ ಇಲ್ಲ ಅಂದ್ರೆ ನಿಮಗೆ ಯಾವ ಶಕ್ತಿನೂ ಇರೋದಿಲ್ಲ ಅಂತ ಹೇಳುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ತಗೋಣ. ಈ ಆನೆ ಹೇಗಿರುತ್ತಪ್ಪ, ಆನೆ ಗಾತ್ರದಲ್ಲಿ ಆಮೇಲೆ ಶಕ್ತಿನಲ್ಲಿ ಬಹಳ ದೊಡ್ಡ ಪ್ರಾಣಿ. ಆದ್ರೆ ಆನೆಗಿಂತ ಬಲದಲ್ಲಿ ತುಂಬಾ ಚಿಕ್ಕವನಾಗಿರೋ ಕಡಿಮೆ ಇರೋ ಮನುಷ್ಯ ಒಂದು ಪುಟ್ಟ ಸಣ್ಣ ಅಂಕುಶ ಇಟ್ಕೊಂಡು ಆನೆನ ಹೇಳ್ದ ಕೇಳೋ ಮಾಡ್ತಾನಲ್ವಾ. ಇದನ್ನ ಅವನು ಹೇಗ್ ಮಾಡ್ತಾನೆ? ಆ ಅಂಕುಶ ಇದೆಯಲ್ಲ ಅದನ್ನ ಆನೆಯ ವೀಕ್ ಪಾಯಿಂಟ್ಗೆ ತಿವಿದು ಅದು ತಾನು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡ್ತಾನೆ. ಅಂದ್ರೆ ಆನೆಯ ವೀಕ್ ಪಾಯಿಂಟು ಅವನಿಗೆ ಗೊತ್ತು. ಅಂದ್ರೆ ಅವನಿಗೆ ಆನೆಯ ವೀಕ್ ಪಾಯಿಂಟ್ ಯಾವುದು ಅನ್ನೋ ಸತ್ಯದ ಅರಿವಿದೆ. ಸತ್ಯದ ಜ್ಞಾನದಿಂದ ಅವನು ಆನೆಯನ್ನ ಮಣಿಸಿ ತಾನು ಹೇಳೋ ಹಾಗೆ ಕೇಳೋ ಹಾಗೆ ಮಾಡ್ತಾನೆ. ಅದನ್ನ ತನ್ನ ಉಪಯೋಗಕ್ಕೆ ಬಳಸ್ಬೋದು. ಆ ಸತ್ಯದ ಅರಿವಿಲ್ಲ ಅಂದ್ರೆ ಅವನ ಆನೆ ಕಾಲಿಗೆ ಯಾವತ್ತೋ ಸಿಕ್ಕಿ ಅಪ್ಪಚ್ಚಿ ಆಗಿ ಹೋಗ್ತಾ ಇದ್ದ. ಅದರಿಂದ ನಾವು ಯಾವುದೇ ವಿಚಾರವನ್ನು ತಗೊಂಡ್ರು ಮಾನವರ ನಿಜವಾದ ಶಕ್ತಿ ಇರೋದು ಅವರ ಸತ್ಯದ ಅರಿವಿನಿಂದ, ಸತ್ಯದ ಜ್ಞಾನದಿಂದ. ಆದ್ರಿಂದ ವೇದದಲ್ಲಿ ಹೇಳಿರೋದು, ಮನುಷ್ಯರೇ, ಮಾನವರೇ, ಸತ್ಯವನ್ನ ಅರಿಯಿರಿ, ಸತ್ಯವನ್ನ ಆವಿಷ್ಕರಿಸಿರಿ, ಕಂಡುಹಿಡೀರಿ. ಯಾರೋ ಹೇಳಿದ್ರು ಅಂತ ನೀವು ನಂಬೇಕಾಗಿಲ್ಲ, ಅದನ್ನ ಮತ್ತೆ ಪ್ರಶ್ನಿಸಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಸತ್ಯವನ್ನ ಹುಡುಕಿ ಕಂಡುಹಿಡಿದು ಅದನ್ನ ಶೋಧಿಸ್ಬಿಟ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಕಂಡುಹಿಡಿದು ಅಥವಾ ಪಡೆದುಕೊಂಡು ನಿನಗೆ ಅದು ಸರಿ ಅನ್ಸಿದ್ರೆ ಮಾತ್ರ ಅದನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ. ಆಗ ಅದೇ ನಿನ್ನ ಬಲವಾಗುತ್ತೆ ಅಂತ ವೇದಗಳು ನಮಗೆ ಹೇಳುತ್ತೆ. ಹೀಗೆ ವೇದಗಳು ನಮಗೆ ವೈಚಾರಿಕ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಇದು ವೇದಗಳ ವೈಶಿಷ್ಟ್ಯತೆ. ಇಷ್ಟೇ ಅಲ್ಲ, ವೇದಗಳು ನಮಗೆ ಜೀವನ ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗಸೂಚಿಗಳನ್ನು ಕೊಡುತ್ತೆ. ಇದಕ್ಕೆ ಯಜುರ್ವೇದದಿಂದ ಕೆಲವು ಉದಾಹರಣೆಗಳನ್ನ ತಗೊಳ್ಳೋಣ. ಮಾ ಗೃಧ ತಸ್ಯ ಸ್ವೀತ್ ಧನಂ. ನೀನು ಯಾವುದೇ ವಸ್ತುಗಳನ್ನು ಕಿತ್ಕೊಳ್ಬೇಡ. ನೀನು ಕಿತ್ಕೊಳ್ಳಕ್ಕೆ ಅದು ಯಾರ ವಸ್ತುಗಳು ಅಂತ ಕೇಳುತ್ತೆ. ಈ ಶ್ಲೋಕದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಈ ಸಂಪತ್ತು ನಮ್ದೇನಾ? ಈಗಿನ ಕಾನೂನು ಪ್ರಕಾರ ನಮ್ ಸಂಪತ್ತುಗಳು ಇಷ್ಟಿಷ್ಟು ಇವ್ರ ಆಸ್ತಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಇದ್ರ ಒಡೆಯರು ನಾವೇನಾ? ಈ ಸಂಪತ್ತು ನನಗ್ ಸೇರಿದ್ದ? ಯಾಕೆಂದ್ರೆ ನಾವು ಬರೋವಾಗ ಏನೂ ತಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗಲ್ಲ. ನಮಗೆ ಬಂದಾಗ ಜಗತ್ತಲ್ಲಿ ನಮ್ಗೆ ಸ್ವಲ್ಪ ಸಂಪತ್ತನ್ನ ಕೊಡಲ್ಪಟ್ಟಿದೆ. ಇದರಿಂದ ನಿನ್ ಜೀವನ ಶುರು ಮಾಡ್ಕೊಂಡು ಉಪಯೋಗಿಸ್ಕೊಳಪ್ಪ ಅಂತ. ಆದ್ರೆ ಅದು ಅದಕ್ಕೆ ನನಗೇನು ಅದರ ಮೇಲೆ ಹಕ್ಕಿಲ್ಲ. ಇದಕ್ಕೆ ಆ ಸಂಪತ್ತಿಗೂ ನನಗೂ ಇರೋ ಸಂಬಂಧ ಏನು ಅಂತ ಪ್ರಶ್ನಿಸ್ಕೊಂಡ್ರೆ, ಓನ್ಲಿ ಟ್ರಸ್ಟಿಶಿಪ್, ನಾಟ್ ಓನರ್ಶಿಪ್. ಅಂದ್ರೆ ಇದನ್ನ ನಾವು ರಕ್ಷಿಸಿ ಇಟ್ಕೊಳ್ಬೇಕು. ಒಂದು ಟ್ರಸ್ಟ್ ಅಂತ ಇರುತ್ತೆ, ಅಲ್ಲಿರೋ ಇದನ್ನೆಲ್ಲ ಅವ್ರು ರಕ್ಷಿಸ್ಬಿಟ್ಟು ಅದನ್ನ ಆ ಸಮಾಜದ ಉದ್ಧಾರಕ್ಕೆ ಉಪಯೋಗಿಸ್ಕೊಳ್ತಾರಲ್ವಾ, ಹಾಗೆ ನಾವು ಅದನ್ನ ಉಪಯೋಗಿಸ್ಕೋಬೇಕು, ರಕ್ಷಿಸ್ಕೊಳ್ಬೇಕು, ಮತ್ತೆ ಮುಂದಿನ ಜನಾಂಗಕ್ಕೆ ಅದನ್ನ ಬಿಟ್ಟು ಕೊಟ್ಟು ಹೋಗ್ಬೇಕು. ನಾವು ಈ ಜಗತ್ತಿಗೆ ಬಂದಾಗ ನಮ್ಗೆ ಸ್ವಲ್ಪ ಸಂಪತ್ತನ್ನು ಕೊಟ್ಟಿದೆ, ಅದನ್ನ ರಕ್ಷಿಸ್ಕೊಂಡು ಸದ್ಬಳಕೆ ಮಾಡ್ಕೊಂಡು ಬೇಕಾದಷ್ಟು ಮಾತ್ರ ಉಪಯೋಗಿಸ್ಕೊಂಡು ಅಕಸ್ಮಾತ್ ನಮ್ಗೆ ಅದನ್ನ ಉತ್ತಮವಾಗಿ ಬೆಳೆಸೋಕ್ ಸಾಧ್ಯ ಆದ್ರೆ ಬೆಳೆಸಿ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗ್ಬೇಕು. ಅದನ್ನ ಬಿಟ್ಟು ಆ ಸಂಪತ್ತನ್ನ ನಾಶ ಮಾಡೋದಕ್ಕಾಗ್ಲಿ, ಹಾಳು ಮಾಡೋದಕ್ಕಾಗ್ಲಿ, ಮಲಿನ ಮಾಡೋದಕ್ಕಾಗ್ಲಿ ನಮ್ಗೆ ಯಾವ ಹಕ್ಕು ಇಲ್ಲ. ಇವತ್ತು ನಾನು
ವರ್ತಮಾನ ಪತ್ರಿಕೆಯಲ್ಲಿ ಒಂದು ವಿಷಯ ಓದ್ದೆ. ಬಿಹಾರದ ಹಲವು ಜಿಲ್ಲೆಗಳಲ್ಲಿ ತಾಯಿಯ ಎದೆಹಾಲಿನ ಮಾದರಿಯನ್ನು ಪರೀಕ್ಷಿಸಿದಾಗ ಅದರಲ್ಲಿ ಯುರೇನಿಯಂ 238 ಪತ್ತೆಯಾಗಿರೋದು ಕಂಡು ಬಂದಿದೆ. ಇದು ಏನ್ ತೋರಿಸುತ್ತೆ? ನಾವು ಮನುಷ್ಯರು ಪ್ರಕೃತಿಯನ್ನು ಎಷ್ಟು ಮಲಿನಗೊಳಿಸ್ತಾ ಇದ್ದೀವಿ ಅಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಅಮೃತ ಸಮಾನವಾದ ತಾಯಿಯ ಎದೆ ಹಾಲೇ ವಿಷ ಆಗುವಂತಹ ಪರಿಸ್ಥಿತಿ ಬಂದಿದೆ. ಆಗ್ಲೇ ಹೇಳಿದ ಹಾಗೆ ಇದನ್ನೆಲ್ಲ ನಾವು ತಿದ್ಕೋಬೇಕು. ಅದರಿಂದ ವೇದದ ಮಾತುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಾಗ ನಮ್ಮ ಜೀವನನೂ ಚೆನ್ನಾಗಿರುತ್ತೆ, ಪ್ರಪಂಚದೆಲ್ಲವೂ ಎಲ್ಲರ ಜೀವನನೂ ಚೆನ್ನಾಗಿರೋಕ್ ಸಾಧ್ಯ ಆಗುತ್ತೆ. ಈಗಾಗ್ಲೇ ಹೇಳಿದ ಹಾಗೆ ಜ್ಞಾನ, ಕರ್ಮ, ಉಪಾಸನೆ, ವಿಜ್ಞಾನಗಳಲ್ಲಿ ಕರ್ಮವು ಪ್ರಧಾನವಾಗಿ ಇರತಕ್ಕದ್ದು. ಅಂದ್ರೆ ನಮಗೆ ತಿಳಿದಿರೋ ಜ್ಞಾನವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂದ್ರೆ ಅಪ್ಲೈ ಮಾಡಬೇಕು, ಅದು ಯಾವ ರೀತಿ ಆಗಬೇಕು, ಆ ರೀತಿ ಅದರಿಂದ ಲಾಭವನ್ನ ಹೇಗೆ ಪಡಿಬೇಕು, ಇದನ್ನ ತಿಳಿಸೋದು ಯಜುರ್ವೇದ. ಆಮೇಲೆ ವೇದಗಳ ಮೇಲೆ ಎಲ್ಲರೂ ಆಕ್ಷೇಪಣೆ ಮಾಡ್ತಾರೆ. ಒಂದು ಅದೇನು ಅಂದ್ರೆ, ಯಜುರ್ವೇದದಲ್ಲಿ ಮತ್ತು ವೇದಗಳಲ್ಲಿ ಒಂದು ದೊಡ್ಡ ಅನ್ಯಾಯವನ್ನ ಹೇಳಿದೆ. ಅದು ಏನು ಅಂದ್ರೆ ಪ್ರಾಣಿ ಬಲಿ ಮತ್ತೆ ಪಶು ಬಲಿ. ಎಷ್ಟೋ ಜನ ವಿದ್ವಾಂಸರು ವೇದಗಳಲ್ಲಿ ಪ್ರಾಣಿ ಬಲಿ ಮತ್ತೆ ಪಶು ಬಲಿ ಇತ್ತು ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳಿದ್ನಲ್ಲ, ಸುಧಾಕರ ಶರ್ಮಾ ಅನ್ನೋರು ಹೊಸ ಬೆಳಕು ಅನ್ನೋ ಇದರಲ್ಲಿ ಹೇಳಿದ್ರು ಅಂತ, ಅದ್ರಲ್ಲಿ ಅವ್ರು ಹೇಳಿದ್ದಾರೆ ಹಾಗೆ ಖಂಡಿತ ಇರ್ಲಿಲ್ಲ. ಇದನ್ನ ಪುಷ್ಟೀಕರಿಸಕ್ಕೆ ಅವರು ಋಗ್ವೇದದ ಒಂದು ಉದಾಹರಣೆಯನ್ನ ತಗೋತಾರೆ. ಅಲ್ಲಿ ಯಜ್ಞಕ್ಕೆ ಅಧ್ವರ ಅನ್ನೋ ಪದವನ್ನ ಉಪಯೋಗಿಸ್ತಾರೆ. ಧ್ವರ ಅಂದ್ರೆ ಹಿಂಸೆ ಅಂತ ಅರ್ಥ. ಅಧ್ವರ ಅಂದ್ರೆ ಅದಕ್ಕೆ ವಿರುದ್ಧವಾದ ಪದ, ಅದು ಅಹಿಂಸೆ. ಧ್ವರ ಇತಿ ಹಿಂಸಾ ಕರ್ಮ ತತ್ ಪ್ರತಿಷೇಧ ಅಂದ್ರೆ ಹಿಂಸೆಯನ್ನ ಮಾಡಕೂಡದು ಅಂತ ಹೇಳೋ ಪದ ಅಧ್ವರ. ಯಜ್ಞದ ಇನ್ನೊಂದು ಹೆಸರೇ ಅಧ್ವರ ಅಂತ ಆದ್ಮೇಲೆ ಪ್ರಾಣಿ ಬಲಿ ಪಶು ಬಲಿ ಇರೋಕ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೊಂದು ಉದಾಹರಣೆ ತಗೊಂಡ್ರೆ, ಯಜುರ್ವೇದದ 13ನೇ ಅಧ್ಯಾಯ ಸ್ಪಷ್ಟವಾಗಿ ಪ್ರಾಣಿ ಹಿಂಸೆಯನ್ನು ನಿಷೇಧ ಮಾಡಿದೆ. ಅಶ್ವಂ ಮಾ ಹಿಂಸಿಹಿ, ಕುದುರೆಯನ್ನು ಹಿಂಸಿಸಬೇಡ. ಗಾಂ ಮಾ ಹಿಂಸಿಹಿ, ಹಸುವನ್ನ ಹಿಂಸಿಸಬೇಡ. ಉತ್ತಮ್ ಮಾ ಹಿಂಸಿಹಿ, ಎತ್ತು ಗುಳಿಗಳನ್ನ ಹಿಂಸಿಸಬೇಡ. ಊರ್ಣಾಯುಂ ನಾ ಹಿಂಸಿಹಿ, ಕುರಿಗಳನ್ನ ಹಿಂಸಿಸಬೇಡ. ಇದಕ್ಕಿಂತ ಸ್ಪಷ್ಟವಾದ ಉದಾಹರಣೆ ಬೇರೆ ಏನೇನ್ ಬೇಕು? ಇದು ಕೇವಲ ಸಾಂಕೇತಿಕವಾಗಿ ತಗೊಂಡಿರೋದು. ಒಟ್ಟಾರೆಯಾಗಿ ಯಾವುದೇ ಪ್ರಾಣಿಯನ್ನು ಹಿಂಸಿಸಬಾರದು ಅಂತ ವೇದಗಳಲ್ಲಿ ಬರುತ್ತೆ. ಯಜ್ಞ ಯಾಗಾದಿಗಳಲ್ಲಿ ಬೇರೆ ಯಾವುದೇ ಸಂದರ್ಭದಲ್ಲಿ ಈ ಪ್ರಾಣಿಗಳನ್ನ ಹಿಂಸಿಸಬಾರದು ಅಂತ ಇದೆ. ಒಂದಂತೂ ಹೇಳಿದೆ ವೇದಗಳಲ್ಲಿ, ಏನಂದ್ರೆ ಪಶುತ್ವವನ್ನ ಬಲಿ ಕೊಡು ಅಂತ. ನಾವು ಮನುಷ್ಯರೇ ಆದ್ರೂ ನಮ್ಮಲ್ಲಿ ಎಷ್ಟೋ ಪಾಶವಿ ಗುಣಗಳು ತುಂಬಿಕೊಂಡಿವೆ. ಆ ಪಾಶವಿ ಗುಣಗಳನ್ನ, ಪಶುತ್ವವನ್ನ ನಾವು ಯಜ್ಞಗಳಲ್ಲಿ ಬಲಿ ಕೊಡಬೇಕು. ಅಂದ್ರೆ ನಾವು ಮಾಡೋ ಕೆಲಸ ಹೇಗಿರ್ಬೇಕು ಅಂದ್ರೆ ನಮ್ಮ ಪಶುತ್ವ ಹೋಗ್ಬೇಕು. ಹೀಗೆ ನಮ್ಮ ಪಶುತ್ವವನ್ನ ಕಳೆದುಕೊಂಡು ಸತ್ಕರ್ಮಗಳನ್ನ ಮಾಡ್ತಾ ಮಾನವರಾದ ನಾವು ನಮ್ಮಲ್ಲಿ ದೈವಿ ಗುಣಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಆದರ್ಶವನ್ನ ವೇದ ನಮಗೆ ತಿಳಿಸ್ಕೊಡುತ್ತೆ. ಪಶುತ್ವವನ್ನ ಬಲಿ ಕೊಡೋ ವಿಚಾರ ಹೇಳಿದೆಯೇ ಹೊರತು ಪಶುಗಳನ್ನ ಬಲಿ ಕೊಡೋ ವಿಚಾರ ಹೇಳಿ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯಜ್ಞ ಯಗಾದಿಗಳನ್ನ, ಪಶು ಬಲಿಯನ್ನ ಸೇರಿಸಿದವ್ರು ಯಾರು ಅಂತ. ಇದಕ್ಕೆ ವೇದವ್ಯಾಸರು ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿರುವಂತಹ ಮಾತು ಸರಿಯಾದ ಉತ್ತರವನ್ನ ಕೊಡುತ್ತೆ. ಧೂರ್ತೈಹಿ ಪ್ರವರ್ತಿತಂ ಯಜ್ಞೆ ನೈತದ್ವೇದೇಶು ವಿದ್ಯತೆ. ಯಜ್ಞ ಯಾಗಾದಿಗಳಲ್ಲಿ ಈ ತರಹದ ಕುಕರ್ಮಗಳನ್ನ, ಹಿಂಸಾದಿಗಳನ್ನ ಧೂರ್ತರು ಸೇರಿಸಿದ್ದಾರೆಯೇ ಹೊರತು ವೇದಗಳಲ್ಲಿ ಆ ವಿಚಾರ ಇಲ್ಲ. ವೇದಗಳು ಅಹಿಂಸೆಯನ್ನೇ ಹೇಳಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವೇದವ್ಯಾಸರು ಶಾಂತಿ ಪರ್ವದಲ್ಲಿ ಹೇಳಿದ್ದಾರೆ. ಅಲ್ಲಿ ವೇದವ್ಯಾಸರು ಇನ್ನೊಂದು ಮಾತು ಹೇಳ್ತಾರೆ, ನಾವು ಒಂದು ಊಟವನ್ನ ಕಟ್ಟಿ ಅದಕ್ಕೆ ಪ್ರಾಣಿಗಳನ್ನ ಕಟ್ಟಿ ಕತ್ತರಿಸಿದ ರಕ್ತದಿಂದ ಕೆಸರನ್ನ ಉಂಟು ಮಾಡಿ ಒಂದು ವೇಳೆ ನಾವು ಸ್ವರ್ಗಕ್ಕೆ ಹೋಗೋದಾದ್ರೆ ಹಾಗಾದ್ರೆ ನರಕಕ್ಕೆ ಯಾರಪ್ಪ ಹೋಗೋದು ಅಂತ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ನಾವು ದುಸ್ಥಿತಿಗೆ ಹೋಗೋದಿಕ್ಕೆ, ನಮ್ಮ ಅಂತರಾತ್ಮವನ್ನ ಕೆಡಿಸೋದಕ್ಕೆ ಬೇಕಾಗಿರುವಂತಹ
ದುಷ್ಟ ಕಾರ್ಯಗಳನ್ನ ಮಾಡಿಯೂ ಕೂಡ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋದಾದ್ರೆ ಅದು ಎಂಥ ಭ್ರಮೆ ಅಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ವೇದವ್ಯಾಸರು ಹೇಳ್ತಾರೆ. ಅಂದಮೇಲೆ ಯಜ್ಞಗಳಲ್ಲಿ ಪ್ರಾಣಿ ಬಲಿ ಪಶು ಬಲಿ ಇಲ್ಲ ಅನ್ನೋದಕ್ಕೆ ವೇದಗಳನ್ನ 4 ಭಾಗಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡಕ್ಕೆ ಸುಲಭ ಮಾಡಿಕೊಟ್ಟಂತಹ ವೇದವ್ಯಾಸರ ಮಾತುಗಳಿಗಿಂತ ಬೇರೆ ಸ್ಪಷ್ಟನೆ ಬೇಕೆ? ಈ ಅಧ್ವರ ಅನ್ನೋ ಪದನ ಬೇರೆ 4 ವೇದಗಳಲ್ಲೂ ಉಪಯೋಗಿಸಿದ್ದಾರೆ. ಯಜ್ಞ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇರುತ್ತೆ. ಒಂದು ಹೋಮಕುಂಡವನ್ನ ಸ್ಥಾಪನೆ ಮಾಡಿ ಅದರಲ್ಲಿ ಅಗ್ನಿಯನ್ನು ಸ್ಥಾಪನೆ ಮಾಡಿ ಸ್ವಾಹ ಸ್ವಾಹ ಅಂತ ಬೇರೆ ಬೇರೆ ವಸ್ತುಗಳನ್ನ ಹಾಕುವಂಥದ್ದು. ಇದನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಮಾಡುವಾಗ ಹೋಮ ಹವನ ಯಜ್ಞ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಇದು ಸಾಮಾನ್ಯವಾಗಿ ನಮಗಿರೋ ಕಲ್ಪನೆ. ಆದ್ರೆ ಯಜ್ಞ ಅನ್ನೋ ಶಬ್ದಕ್ಕೆ ಬಹಳ ವಿಶಾಲವಾದ ಅರ್ಥ ಇದೆ. ಈ ವಿಶಾಲವಾದ ಅರ್ಥವನ್ನ ನಾವು ಮನಸ್ಸಿಗೆ ತಗೊಂಡಾಗ ಎಲ್ರೂ ಪ್ರತಿದಿನವೂ ಮಾಡಬೇಕಾದ ಕೆಲಸವೇ ಯಜ್ಞ. ಯಜ್ಞೋ ವೈ ಶ್ರೇಷ್ಠತಮಂ ಕರ್ಮ. ಇದರ ಅರ್ಥ ಅತ್ಯುತ್ತಮವಾದಂತಹ ಎಲ್ಲ ಕಾರ್ಯಗಳು ಯಜ್ಞ. ಇಲ್ಲಿ ಹೇಳಿರುವ ಕಾರ್ಯ ಎಲ್ಲ ಕಾರ್ಯಗಳು ಅನ್ನೋದನ್ನ ನಾವು ಗಮನಿಸ್ಬೇಕು. ಇಲ್ಲಿ ಯಜ್ಞ ಕುಂಡಾನೇ ಇರ್ಬೇಕು, ಸ್ವಾಹ ಅಂತ ಹೇಳಿ ವಸ್ತುಗಳನ್ನ ಹಾಕ್ಬೇಕು ಅಂತ ಹೇಳಿದ. ಯಾವುದೇ ಕಾರ್ಯಗಳನ್ನು ನಾವು ಅತ್ಯುತ್ತಮವಾಗಿ ಮಾಡಿದಾಗ ಅದು ಯಜ್ಞ ಅನ್ಸ್ಕೊಳುತ್ತೆ. ನಾವು ಮಾಡುವ ಮನೆ ಕೆಲಸಗಳಾದ ಕಸ ಗುಡಿಸೋದು, ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದು, ಅಥವಾ ಒಂದು ಶಾಲೆಯಲ್ಲಿ ಪಾಠ ಹೇಳೋದಂಥದ್ದು ಕೆಲಸ ಯಾವ್ದಾದ್ರೂ ಇರ್ಬೋದು, ಎಲ್ಲವೂ ಯಜ್ಞಗಳೇ. ಅದನ್ನ ಅತ್ಯುತ್ತಮವಾಗಿ ಮಾಡಬೇಕು ಅಷ್ಟೇ, ಆಗ ಅದು ಯಜ್ಞ ಆಗುತ್ತೆ. ಈಗ ಕಸ ಗುಡಿಸೋದನ್ನ ತಗೊಳ್ಳೋಣ. ಕಸ ಗುಡಿಸೋವಾಗ ಆ ಕೆಲಸದಲ್ಲಿ ಮನಸ್ಸಿಟ್ಟು ಎಲ್ಲೂ ಒಂದು ಚೂರು ಧೂಳು ಇರದ ಹಾಗೆ ಅತ್ಯುತ್ತಮವಾಗಿ ಮಾಡಿದ್ರೆ ಆ ಜಾಗದ ಶುಚಿ ಕೂಡ ಆಗತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಸಂತೋಷ ಪಡುತ್ತೆ. ಇದು ಸಮಾಜಕ್ಕೂ ಶ್ರೇಯಸ್ಕರ ಹಾಗೂ ನಮಗೂ ಶ್ರೇಯಸ್ಕರ. ಆದ್ರಿಂದ ನಾವೆಲ್ಲ ಕೆಲಸಗಳನ್ನು ಮನಸ್ಸಿಟ್ಟು ಮಾಡಿದಾಗ ಅದು ಯಜ್ಞ ಆಗತ್ತೆ. ಆಮೇಲೆ ಇಲ್ಲಿ ದುಷ್ಟ ಕೆಲಸಗಳಿಗೆ ಅವಕಾಶನೇ ಇಲ್ಲ. ಯಾಕೆಂದ್ರೆ ದುಷ್ಟ ಕೆಲಸಗಳನ್ನ ಮತ್ತಷ್ಟು ಅತ್ಯುತ್ತಮವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರಿಂದ ದುಷ್ಟ ಕೆಲಸಗಳು ಯಜ್ಞಕ್ಕೆ ಸೇರೋದಿಲ್ಲ. ಪ್ರಾಣಿ ಬಲಿ ಯಜ್ಞದಲ್ಲಿ ಎಂದು ಇರಲಿಲ್ಲ. ಯಜ್ಞ ಅನ್ನೋ ಶಬ್ದದಲ್ಲಿ ದೇವ ಪೂಜಾ ಸಂಗತೀಕರಣ ದಾನೇಶು ಅಂತ ಅರ್ಥ ಬರುತ್ತೆ ಅಂತ ಮುಂಚೆನೆ ಮಾತಾಡಿದ್ರು. ಅಂದ್ಮೇಲೆ ಅಲ್ಲಿ ದೇವ ಪೂಜೆ ಮತ್ತೆ ಸಂಗತೀಕರಣ ಅಂದ್ರೆ ಸತ್ಕರ್ಮಗಳು. ದೇವ ಪೂಜೆಗಾಗಿ ನಮ್ಗೆ 2 ಅರ್ಥದಲ್ಲಿ ಸಂ ಅಂದ್ರೆ ಆಮೇಲೆ ಗತಿಕರಣ. ಸಂ ಅಂದ್ರೆ ಒಂದಾಗಿ, ಗತಿಕರಣ ಅಂದ್ರೆ ಮುಂದುವರಿಯೋದು. ಅಂದ್ರೆ ಎಲ್ರೂ ಒಂದಾಗಿ ಮುಂದುವರಿಯೋದು ಅಂತ ಅರ್ಥ. ಅಂದ್ರೆ ಎಲ್ರೂ ಸಮಾನ ಮನಸ್ಕರಾಗಿ ಒಂದು ಕೆಲಸನ ಒಟ್ಟಿಗೆ ಮಾಡಿದಾಗ ಅದು ಯಜ್ಞ ಆಗುತ್ತೆ. ಸ್ವಾರ್ಥ ಭಾವನೆ ಇಲ್ಲದೆ ಎಲ್ರೂ ಒಟ್ಟಿಗೆ ಅಭಿವೃದ್ಧಿಯನ್ನ ಸಾಧಿಸುವಂತ ಕೆಲಸ ಯಜ್ಞ. ಇಂಥ ವಿಶಾಲವಾದ ಮನೋಭಾವದಿಂದ ಮಾಡೋ ಕೆಲಸಗಳು ಯಾವತ್ತೂ ಒಳ್ಳೇದಾಗತ್ತೆ. ಮೂರನೆಯದಾಗಿ ಅದೇ ದಾನ ಅಂದ್ರೆ ಕೊಡುವಂಥದ್ದು. ನಾವೆಲ್ಲ ತಗೊಳ್ಳೋದಕ್ಕೆ ರೆಡಿಯಾಗಿರ್ತೀವಲ್ವಾ. ಯಾರಾದ್ರೂ ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಅಂದ್ರೆ ಎಲ್ಲ ಕ್ಯೂ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಕ್ಯೂ ನಿಂತ್ಕೊಂಡು ತಾನ್ ಮುಂದೆ ಅಂತ ಅಲ್ಲಿ ನುಗ್ಲು ಮೇಲೆ ನಾಳೆ ಎಷ್ಟೋ ಜನ ಅಲ್ಲಿ ಕಾಲ್ ತೊಳೆದಕ್ಕೆ ಸಿಕ್ಕಾಕೊಳ್ಳೋದನ್ನ ನೋಡಿದ್ದೀವಿ. ಆದ್ರೆ ನಾವ್ ತಗೊಳ್ಬೇಕಾದ್ರೆ ಯಾರಾದ್ರೂ ಒಬ್ರು ಕೊಡೋರು ಇರ್ಬೇಕಲ್ವಾ. ಆ ಕೊಡೋ ಬುದ್ಧಿ ಏನಿದೆ ಅದು ದಾನ. ಹೀಗೆ ಯಜ್ಞ ಅನ್ನೋ ಪದಕ್ಕೆ ಎಷ್ಟು ವಿಶಾಲವಾದ ವಿಸ್ತಾರವಾದ ಅರ್ಥ ಇದೆ ಅಂತ ನಾವು ತಿಳ್ಕೊಬಹುದು. ಈ 3 ವಿಚಾರಗಳಲ್ಲಿ ಅಂದ್ರೆ ದೇವಪೂಜಾ ಸಂಗತೀಕರಣ ದಾನ ಇವು ಯಾವುದ್ರಲ್ಲೂ ಬಲಿ ಅನ್ನೋಂಥ ಆಗ್ಲಿ ಹಿಂಸೆ ಅನ್ನೋದಾಗ್ಲಿ ಇಲ್ಲದೆ ಇರುವ ಕೆಲಸ. ಅಂದ್ರೆ ಅಹಿಂಸಾ ಕರ್ಮ ಅಂತ ಅರ್ಥ ಬರುತ್ತೆ. ಹೀಗೆ ಶ್ರೇಷ್ಠ ಕರ್ಮ ಮತ್ತು ಅಹಿಂಸಾ ಕರ್ಮ ಅಂದ ಮೇಲೆ ಯಜ್ಞದಲ್ಲಿ ಪಶು ಬಲಿಗೆ ಅವಕಾಶನೇ ಇಲ್ಲ. ಹಾಗಾದ್ರೆ ಈ ಅಶ್ವಮೇಧ ಯಾಗ ಅಂತ ಕರೀತಾರೆ, ಗೋಮೇಧ ಅಂತಾರೆ, ನರಮೇಧ ಅಂತ ಕರೀತಾರೆ. ಇವುಗಳ ಅರ್ಥ ಏನು ಅಂತ ಪ್ರಶ್ನೆ ಬರುತ್ತೆ. ಈ ಅರ್ಥವನ್ನ ಮಾಡ್ಕೊಳ್ಳಕ್ಕೆ ನಮ್ಗೆ ವೇದ ಭಾಷೆಯ ಪರಿಚಯ ಇರಬೇಕು ಅಂತ ಹೇಳ್ತಾರೆ. ವೇದ ಭಾಷೆಯ ಪರಿಚಯ ಇಲ್ಲದೆ ಕೇವಲ ಸಂಸ್ಕೃತ ಭಾಷೆ ಪರಿಚಯ ಹಾಗೂ ನಮ್ಮ ಸಂಪ್ರದಾಯ ಪದ್ಧತಿ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಸರಿಯಾಗಿ ನಿರ್ಧಾರ ಅಂದ್ರೆ ಸರಿಯಾದ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋದ್ರಿಂದ ಕುರುಡು ನಂಬಿಕೆಗಳಿಂದ ಅಪಾರ್ಥಕ್ಕೆ ಈಡು ಮಾಡಿಕೊಡುತ್ತೆ. ವೇದ ಭಾಷೆಯ ಅಧ್ವರ ಹಾಗೂ ಯಜ್ಞ ಅಂತ ಇರೋ
ಪದಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅರ್ಥೈಸಿದಾಗ ಸರಿಯಾದ ಅರ್ಥ ಗೊತ್ತಾಗುತ್ತೆ. ಈಗ ಅಶ್ವಮೇಧದ ಬಗ್ಗೆ ತಿಳ್ಕೊಳ್ಳೋಣ. ಅಶ್ವ ಅಂದ್ರೆ ಸಾಮಾನ್ಯವಾಗಿ ಕುದುರೆ. ಆದ್ರೆ ಅಶ್ವ ಅನ್ನೋ ಪದದ ಮೂಲ ಅರ್ಥವನ್ನ ತಿಳ್ಕೊಂಡ್ರೆ ಅಶುಭಕ್ಷಣ ಅಂದ್ರೆ ಯಾವುದು ಗ್ರಹಿಸುತ್ತದೋ ಅಥವಾ ಯಾವುದು ತಿನ್ನುತ್ತದೋ ಅದು ಅಂತ ಅರ್ಥ ಆಗುತ್ತೆ. ಈ ತಿನ್ನೋದಕ್ಕೆ ಅಥವಾ ಗ್ರಹಿಸೋದಕ್ಕೆ ಯಾವ್ದು ಕಾರಣವಾಗುತ್ತೋ ಅದೆಲ್ಲವೂ ಅಶ್ವ ಅನ್ನೋದ್ರ ಕೆಳಗಡೆ ಬರುತ್ತೆ. ಇಲ್ಲಿ ನಮ್ಮ ಪಂಚೇಂದ್ರಿಯಗಳಾದ ಈ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಇವೆಲ್ಲ ಅಶ್ವಗಳು ಅಂತ ಹೇಳಿದ್ದಾರೆ. ಇಂದ್ರಿಯಗಳು ವಿಷಯಗಳನ್ನ ಗ್ರಹಿಸುತ್ತೆ. ಕಣ್ಣು ರೂಪವನ್ನ, ಕಿವಿ ಶಬ್ದವನ್ನ, ಮೂಗು ವಾಸನೆಯನ್ನ, ನಾಲ್ಗೆ ರುಚಿಯನ್ನ, ಮತ್ತೆ ಚರ್ಮ ಸ್ಪರ್ಶವನ್ನ ಗ್ರಹಿಸುತ್ತಲ್ವಾ. ಅಂದ್ಮೇಲೆ ಅವೆಲ್ಲ ಅಶ್ವಗಳು. ಈಗ ಮೇಧ ಅನ್ನೋ ಪದ ತಗೋಬೇಕು. ಮೇಧ ಅಂದ್ರೆ ಮೇಧೃ ಸಂಗಮೆ ಅಂತ ಒಂದು ಅರ್ಥ, ಇನ್ನೊಂದು ಮೇಧೃ ಸಂಪ್ರಹಾರೆ ಅಂತ ಇನ್ನೊಂದು ಅರ್ಥನೂ ಬರುತ್ತೆ. ಸಂಪ್ರಹಾರ ಅಂದ್ರೆ ಕತ್ತರಿಸೋದು ಅಂತ, ಸಂಗಮ ಅಂದ್ರೆ ಸಂಗಮೆ ಅಂದ್ರೆ ಒಂದುಗೂಡಿಸೋದು ಅಂತ ಅರ್ಥ. ಎರಡು ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತೆ. ನಾವು ಇಲ್ಲಿ ಯಾವ ಅರ್ಥ ತಗೊಳ್ಬೇಕು? ನಾವು ಮಾತಾಡ್ತಾ ಇರೋದು ಯಜ್ಞದ ವಿಚಾರ, ಅಂದ್ರೆ ಅಧ್ವರದ ವಿಚಾರ. ಇಲ್ಲಿ ಯಜ್ಞ ಅಂದ್ರೆ ಶ್ರೇಷ್ಠ ಕರ್ಮ ಅಂತ ಅರ್ಥ. ಇಲ್ಲಿ ಸಂಪ್ರಹಾರೆ ಅನ್ನೋ ಅರ್ಥ ತಗೊಳ್ಳೋದ್ ಬದಲು ಸಂಗಮೆ ಅನ್ನೋ ಅರ್ಥ ಅಂತ ತಗೊಂಡ್ರೆ ಸರಿ ಹೋಗುತ್ತೆ. ಅಶ್ವ ಅಂದ್ರೆ ಇಲ್ಲಿ ನಾವು ಇಂದ್ರಿಯಗಳನ್ನ ತಗೊಳ್ತಾ ಇದ್ದೀವಿ. ಇಂದ್ರಿಯಗಳನ್ನ ಒಂದುಗೂಡಿಸ್ಬೇಕು ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋಕೆ ಇಂದ್ರಿಯಗಳು ಇಟ್ಕೊಂಡಾಗ ಅದು ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಇಲ್ಲದೆ ಹೋದ್ರೆ ಒಂದೊಂದ್ ಕಡೆ ಎಳೆದು ನಮ್ ಕೆಲಸ ಎಲ್ಲ ಹಾಳಾಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ನಾವು ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಅಶ್ವಮೇಧ ಅಂತಾರೆ. ಹಾಗಾದ್ರೆ ಹಿಂದೆ ಎಷ್ಟೋ ಜನ ರಾಜರು, ತ್ರೇತಾಯುಗದಲ್ಲಿ ರಾಮ, ಆಮೇಲೆ ದ್ವಾಪರ ಯುಗದಲ್ಲಿ ಪಾಂಡವರು, ಇವರೆಲ್ಲ ಅಶ್ವಮೇಧ ಯಾಗ ಮಾಡಿದ್ರಲ್ಲ. ಅದ ಹೇಗ್ ಮಾಡಿದ್ರು? ಅದ್ಯಾಕೆ ಅದನ್ನ ಮಾಡಿದ್ರು ಅಂತ ಕೇಳಿದ್ರೆ, ಅಶ್ವಮೇಧ ಅಂತ ರಾಜರುಗಳು ಮಾಡಿದ ಯಾಗದಲ್ಲಿ ಅಶ್ವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ ಅವರು ಹೇಳ್ತಾರೆ. ಅಶ್ವಂ ಇತಿ ರಾಷ್ಟ್ರಂ. ಈಗ ಅಶ್ವಮೇಧವನ್ನ ಈ ವಿಚಾರದಲ್ಲಿ ತಗೊಂಡ್ರೆ ರಾಷ್ಟ್ರಗಳನ್ನ ಒಂದು ಸಂವಿಧಾನದ ಕೆಳಗಡೆ ಒಂದುಗೂಡಿಸುವ ಕಾರ್ಯಕ್ರಮಕ್ಕೆ ಅಶ್ವಮೇಧ ಅಂತ ಇನ್ನೊಂದು ಅರ್ಥ. ಅಂದ್ರೆ ಅಶ್ವ ಅನ್ನೋದಕ್ಕೆ ರಾಷ್ಟ್ರ ಅನ್ನೋದ್ರಿಂದ ಅಶ್ವಂ ಇತಿ ರಾಷ್ಟ್ರಂ ಅಂತ ಹೇಳೋದ್ರಿಂದ ಅಶ್ವಮೇಧವನ್ನ ರಾಷ್ಟ್ರಗಳನ್ನ ಒಂದುಗೂಡಿಸೋದು. ಇಲ್ಲಿ ಒಂದು ಸಂವಿಧಾನದ ಕೆಳಗಡೆ ರಾಷ್ಟ್ರಗಳನ್ನ ತರೋದಕ್ಕೆ ಅಶ್ವಮೇಧ ಅಂತ ಹೇಳ್ತಾರೆ. ಅದರಿಂದ ಇನ್ನು ಗೋಮೇಧ. ಗೋಮೇಧ ಅಂದ್ರೆ ಗೋ ಅಂದ್ರೆ ರೂಢಾರ್ಥದಲ್ಲಿ ಹಸುಗಳು ಅಂತ ಅರ್ಥ ಮಾಡ್ಕೋತೀವಿ. ಆದ್ರೆ ವೇದಗಳನ್ನ ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಗೆ ಗೋ ಅಂದ್ರೆ ವಾಣಿ ಅಂದ್ರೆ ಮಾತು ಅನ್ನೋ ಅರ್ಥ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಮೇಧ ಅಂದ್ರೆ ಸಂಯಮ. ಆದ್ದರಿಂದ ಗೋಮೇಧ ಅಂದ್ರೆ ವಾಕ್ ಸಂಯಮ, ಅಂದ್ರೆ ಬಾಯಿಗೆ ಬಂದದ್ದನ್ನ ಮಾತನಾಡದೆ ಅದರ ಮೇಲೆ ಸಂಯಮವನ್ನ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನಮ್ಮ ಮಾತುಗಳನ್ನ ಉಪಯೋಗಿಸ್ಕೊಳ್ಳೋದು ಅಂತಾನು ಇದರ ಅರ್ಥ ಮಾಡ್ಕೋಬಹುದು. ಇನ್ನು ನರಮೇಧ. ರೂಢಾರ್ಥದಲ್ಲಿ ನರಮೇಧ ಅಂದ್ರೆ ಜನರನ್ನ ಸಿಕ್ಕಾಪಟ್ಟೆ ಸಿಕ್ಕದವ್ರನ್ನೆಲ್ಲ ಕೊಂದು ಹಾಕೋದು ನರಮೇಧ ಅಂತ ಹೇಳ್ತಾರೆ. ಆದ್ರೆ ವೇದದ ಹಿನ್ನೆಲೆಯಲ್ಲಿ ನೋಡಿದ್ರೆ ನರಮೇಧ ಅನ್ನೋ ಪದಕ್ಕೆ ಅರ್ಥ ಅಂತ್ಯೇಷ್ಟಿ ಅಂತ ಹೇಳ್ತಾರೆ. ಅಂತ್ಯೇಷ್ಟಿ ಅಂದ್ರೆ ಕೊನೆಯಲ್ಲಿ ಮಾಡುವಂತಹ ಯಜ್ಞ. ಅದು ಯಾವುದು ಅಂದ್ರೆ ಶವ ಸಂಸ್ಕಾರ. ಈ ಶವ ಸಂಸ್ಕಾರದ ಸಮಯದಲ್ಲಿ ನಾವು ಸೌದೆ, ಸಮಿತ್ತು ಇವುಗಳ ಜೊತೆಲಿ ಮನುಷ್ಯನ ಮೃತದೇಹವನ್ನು ಕೂಡ ಅಗ್ನಿಗೆ ಆಹುತಿಯನ್ನ ಮಾಡ್ತೇವೆ. ಆದ್ದರಿಂದ ಅದಕ್ಕೆ ನರಮೇಧ ಅಂತ ಹೆಸರು ಬಂದಿದೆ. ಹೀಗೆ ನಾವು ನೋಡ್ತಾ ಹೋದ್ರೆ ಎಲ್ಲೂ ವೇದಗಳಲ್ಲಿ ಹಿಂಸೆ, ಹೊಡಿ, ಬಡಿ, ಕಡಿ ಅಂತ ಯಜ್ಞದ ಸಮಯದಲ್ಲಿ, ಅಧ್ವರದ ಸಮಯದಲ್ಲಿ ಎಲ್ಲೂ ಹೇಳಿ. ಇದಿಷ್ಟು ಋಗ್ವೇದ, ಯಜುರ್ವೇದದ ಬಗ್ಗೆ ಆಯ್ತು. ಈಗ ಸಾಮವೇದದ ಬಗ್ಗೆ ತಿಳ್ಕೊಳ್ಳೋಣ. ಸಾ ಅಂದ್ರೆ ಋಕ್ಕುಗಳು ಅಂದ್ರೆ ಮಂತ್ರಗಳು. ಅಮ ಶಬ್ದಕ್ಕೆ ವಿವಿಧ ಸ್ವರಗಳು ಅಂತ ಅರ್ಥ. ಆದ್ರಿಂದ ಋಕ್ಕುಗಳ ಮತ್ತು ಸ್ವರಗಳ ಪ್ರಧಾನವಾದ ಗಾಯನದ ಸಹಯೋಗ ಸಾಮ ಅನ್ಸುತ್ತೆ. ಈ ಸಾಮಗಳಿಂದ ಕೂಡಿದ ವೇದಕ್ಕೆ ಸಾಮವೇದ ಅಂತ ಹೇಳೋದು. ಸಾಮ ಅಂದ್ರೆ ಇನ್ನೊಂದರ್ಥ ಸಾಂತ್ವನ. ಸಂಸಾರದಲ್ಲಿ ದಯನೀಯವಾಗಿ ನೊಂದವರಿಗೆ ಶಾಂತಿ, ಸಮಾಧಾನ ನೀಡೋದೇ ಸಾಮವೇದದ ಪ್ರಧಾನ ಉದ್ದೇಶ.
ಈ ಮೊದಲೇ ನಾವು ಚರ್ಚಿಸಿರೋ ಹಾಗೆ ಸಾಮವೇದದಲ್ಲಿ ಉಪಾಸನಾ ಭಾವನೆ ಪ್ರಧಾನವಾಗಿ ಬರುತ್ತೆ. ತಮ್ಮ ದೀರ್ಘವಾದ ಜೀವನ ಸಂಗ್ರಾಮದಲ್ಲಿ ಋಷಿಗಳು ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಜಯವನ್ನ ಸಾಧಿಸಿದ್ರು. ಭಗವತ್ ಸಾಕ್ಷಾತ್ಕಾರದಿಂದ ಅಂದ್ರೆ ಸತ್ಯಾನ್ವೇಷಣೆಯಿಂದ ಜಯವನ್ನ ಸಾಧಿಸಿದ್ರಿಂದ ಅವರಿಗೆ ಸುಖ, ಶಾಂತಿಗಳು ಮತ್ತು ಸಮಾಧಾನಗಳು ದೊರೆತವು. ಆಗ ಆನಂದ ಭರಿತರಾಗಿ ಸಂತೋಷದಿಂದ ಅವರು ಹಾಡಿದ ಗಾನವೇ ಸಾಮಗಾನವಾಯಿತು. ಸಾಮವನ್ನ ಹಾಡುವ ಮಂತ್ರಗಳ ಸಮೂಹವೇ ಸಾಮ ಸಂಹಿತೆ ಅಂತ ಹೇಳ್ತಾರೆ. ವೇದವ್ಯಾಸರು ಸಾಮವೇದವನ್ನ ತಮ್ಮ ಶಿಷ್ಯರಾದ ಜೈಮಿನಿಗೆ ಉಪದೇಶ ಮಾಡಿದ್ರು. ಋಗ್ವೇದದ ಮಂತ್ರಗಳೇ ಸಾಮವೇದದಲ್ಲೂ ಬರುತ್ತೆ. ಇವುಗಳನ್ನ ಯಜ್ಞಗಳಲ್ಲಿ ಗಾನ ರೂಪದಲ್ಲಿ ಹಾಡ್ತಾರೆ. ಸಾಮಗಾನವನ್ನ ಹಾಡುವವರಿಗೆ ಉದ್ಗಾತ್ರು ಅಂತ ಹೇಳ್ತಾರೆ. ಇವರು ಉದಾತ್ತ ಅಂದ್ರೆ ಮೇಲು ಧ್ವನಿಯಲ್ಲಿ ಉಚ್ಚರಿಸುವ ಸ್ವರ, ಅನುದಾತ್ತ ಅಂದ್ರೆ ತಗ್ಗಿನಲ್ಲಿ ಉಚ್ಚರಿಸುವ ಸ್ವರ, ಮತ್ತು ಸ್ವರಿತ ಅಂದ್ರೆ ಸಮವಾಗಿ ಉಚ್ಚರಿಸುವ ಸ್ವರಗಳನ್ನ ರಾಗವಾಗಿ ಹಾಡ್ತಾರೆ. ಸಾಮಗಳನ್ನ ಯಜ್ಞಗಳಲ್ಲಿ ಹಾಡಿ ದೇವತೆಗಳನ್ನ ಆಹ್ವಾನಿಸಿ ಹವಿಸ್ಸನ್ನ ಸ್ವೀಕರಿಸಲು ಪ್ರಾರ್ಥಿಸ್ತಾರೆ. ಸಾಮವೇದದ ಪ್ರಧಾನ ದೇವತೆ ಸೂರ್ಯ ಅಥವಾ ಆದಿತ್ಯ. ಸಾಮವಿಲ್ಲದ ಯಜ್ಞವೇ ಅಲ್ಲ ಅಂತ ಯಜುರ್ವೇದವೇ ಘೋಷಿಸಿದೆ. ಗೀತೇಶು ಸಾಮಾಖ್ಯ ಅಂತ ಜೈಮಿನಿ ಸೂತ್ರದಂತೆ ಸಾಮಗಳ ಗಾನವೇ ಈ ವೇದದಲ್ಲಿ ಪ್ರಧಾನ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸಹ ವೇದಾನಾಂ ಸಾಮ ವೇದೋಸ್ಮಿ ಅಂದರೆ ವೇದಗಳಲ್ಲಿ ನಾನು ಸಾಮವೇದ ಸ್ವರೂಪನೇ ಆಗಿದ್ದೇನೆ ಅಂತ ಹೇಳಿದ್ದಾನೆ. ಸಾಮವೇದ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಮೂಲಾಧಾರವಾಗಿದೆ. ಸಾಮವೇದದಿಂದನೇ ಗೀತೆಗಳಂತ ತೆಗೆದುಕೊಂಡು ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಮತ್ತೆ ನಾಟಕದಲ್ಲಿ ಅಳವಡಿಸಿಕೊಂಡಿದ್ದಾನೆ. ಸಾಮವೇದದ ಸ್ವರ ಮಂಡಲವನ್ನ ನಾರದ ಶಿಕ್ಷಾ ಅನ್ನೋ ಗ್ರಂಥದಲ್ಲಿ ನಿರೂಪಿಸಲಾಗಿದೆ. ಋಗ್ವೇದದಲ್ಲೂ ಸಾಮಗಾನವಿಲ್ಲದ ಯಜ್ಞವೇ ಅಲ್ಲ ಅಂತ ಹೇಳಿರೋದ್ರಿಂದ ಸಾಮವೇದವು ಋಗ್ವೇದದಷ್ಟೇ ಹಳೆಯದು ಅಂತ ತಿಳಿದು ಬರುತ್ತೆ. ಸಾಮವೇದದಲ್ಲಿ ಕೇನೋಪನಿಷತ್ತು, ಸಂಹಿತೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತುಗಳು ಸೇರಿವೆ. ಉಪನಿಷತ್ತಿನಲ್ಲಿ ದೈವಗಾನ, ಆರ್ಷಗಾನ ಮತ್ತೆ ಅಸುರಗಾನ ಅಂತ 3 ರೀತಿಯ ಇವೆ. ದೈವಗಾನ ಅಂದ್ರೆ ಒಬ್ಬನೇ ಏಕಾಂತದಲ್ಲಿ ಇದ್ದು ಸಣ್ಣ ಸ್ವರದಿಂದ ಅಂದ್ರೆ ಸೌಮ್ಯ ಧ್ವನಿಯಲ್ಲಿ ಬೇರೆಯವರಿಗೆ ಕೇಳಿಸದೇ ಇರೋ ಹಾಗೆ ಮಂತ್ರಗಾನ ಮಾಡೋದು. ವ್ಯಕ್ತಿಯ ಅಂತರಂಗದ ಶಾಂತಿ, ಸಂತೋಷಗಳಿಂದ ಸಿಗೋ ಆಧ್ಯಾತ್ಮಿಕ ಪ್ರಸನ್ನತೆಯೇ ದೈವಿ ಗಾನದ ಮುಖ್ಯ ಗುರಿಯಾಗಿದೆ. ಆಧ್ಯಾತ್ಮ ಏಕಾಂತದಲ್ಲಿ ಮಾಡುವ ಸಾಧನೆ ತಾನೆ. ಸಾಮ ಗಾಯನದ ಮೂಲಕ ಸಾಧಕ ಅನುಭವಿಸಿದ ವಿವಿಧ ಹಂತಗಳನ್ನ ಇಲ್ಲಿ ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಆರ್ಷಗಾನ ಇದನ್ನ ಋಷಿಗಳು ಎಲ್ರಿಗೂ ಕೇಳಿಸೋ ಹಾಗೆ ಗಾನ ಮಾಡ್ತಾ ಇದ್ರಂತೆ. ಇದು ಪಶು, ಪುತ್ರಾದಿ ಇಷ್ಟಾರ್ಥ ಪ್ರಾಪ್ತಿಗೋಸ್ಕರ ಹಾಡುವ ಗಾನವಾಗಿದೆ. ಇದು ಮನೆಗಳಲ್ಲಿ ಬ್ರಹ್ಮ ಯಜ್ಞಾದಿ ಸಂಸ್ಕಾರಗಳಲ್ಲಿ, ಯಾಗಗಳ ಕ್ರಿಯೆಗಳಲ್ಲಿ ಗಾನ ಮಾಡ್ತಾರಂತೆ. ವ್ಯಕ್ತಿತ್ವದ ಉನ್ನತಿಗೋಸ್ಕರ, ಬ್ರಹ್ಮ ವರ್ಚಸ್ಸಿಗೋಸ್ಕರ ಆರ್ಷಗಾನವನ್ನ ಮಾಡಲಾಗತ್ತೆ ಅಂತ ಹೇಳ್ತಾರೆ. ಇನ್ನು ಅಸುರಗಾನ ಅನ್ನ, ಧನ, ಕನಕ ಮುಂತಾದ ಭೌತಿಕ ವಸ್ತುಗಳ ಪ್ರಾಪ್ತಿಗೋಸ್ಕರ ಇದು ನಡೆಯುತ್ತೆ. ಅಂದ್ರೆ ಇಂದ್ರಿಯಗಳ ಸುಖಕ್ಕಾಗಿ ನಡೆಯುತ್ತೆ. ಮುಂದೆ ಸಾಮಗಾನದ ವಿಧಿ ವಿಧಾನಗಳನ್ನ ಸರಿಯಾಗಿ ಮಾಡೋದ್ರಿಂದ ಸಿಗುವ ಸತ್ಫಲಗಳು ಮತ್ತೆ ಅಲ್ಪ ಜ್ಞಾನದಿಂದ ಉಂಟಾಗುವ ದುಷ್ಫಲಗಳನ್ನ ವೇದದಲ್ಲಿ ಹೇಳಿದೆ. ವಿದ್ಯಾದಾನವನ್ನ ಅಧಿಕಾರವಿಲ್ಲದವರಿಗೆ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದೆ. ಗುರುದಕ್ಷಿಣೆಯನ್ನು ಸಮರ್ಪಿಸುವ ಬಗ್ಗೆ ವಿಧಿ ವಿಧಾನಗಳನ್ನ ಮತ್ತು ಶಿಷ್ಯನ ಕರ್ತವ್ಯಗಳನ್ನು ಕೂಡ ಹೇಳಿದೆ. ಸಾಮವೇದದಲ್ಲಿ ಬರೋ ಛಾಂದೋಗ್ಯ ಉಪನಿಷತ್ತು ಬ್ರಹ್ಮ ಜ್ಞಾನವನ್ನ ಪ್ರತಿಪಾದಿಸುತ್ತೆ. ಎಲ್ಲಾ ವಿದ್ಯೆಗಳಿಂದ ಬ್ರಹ್ಮ ವಿದ್ಯೆಯೇ ಶ್ರೇಷ್ಠವಾದದ್ದು ಅಂತ ಹೇಳಿದೆ. ವಿಶ್ವವಿಖ್ಯಾತವಾದ ತತ್ವಮಸಿ ಅನ್ನೋ ಮಹಾವಾಕ್ಯ ಈ ಉಪನಿಷತ್ತಿನಲ್ಲಿ ಬಂದಿದೆ. ಈ ಮಹಾವಾಕ್ಯದ ಅರ್ಥ ನೀನು ಆ ಪರಬ್ರಹ್ಮನೇ ಆಗಿದೀಯಾ ಅಂತ. ಈ ವಾಕ್ಯ ಜೀವಾತ್ಮ ಮತ್ತು ಪರಮಾತ್ಮನ ಏಕತ್ವವನ್ನ ಸೂಚಿಸುತ್ತೆ. ಹೀಗೆ ಸಾಮವೇದದಲ್ಲಿ ಋಗ್ವೇದದಲ್ಲಿ ಇರುವ ಮಂತ್ರಗಳೇ ಬರುತ್ತವೆ. ಆದರೆ ಋಗ್ವೇದದಲ್ಲಿ ಆ ಮಂತ್ರವನ್ನ ನಾವು ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಸಾಮವೇದದಲ್ಲಿ ಅದೇ ಮಂತ್ರಗಳನ್ನ ಕೃತಜ್ಞತಾ ಭಾವ, ಉಪಾಸನಾ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ. ಹೀಗೆ ಒಂದು ಮಂತ್ರದಲ್ಲಿ ನೋಡುವ ದೃಷ್ಟಿಕೋನ ಹಾಗೂ ಭಾವನೆಗಳ ವ್ಯತ್ಯಾಸವಾಗುತ್ತೆ. ಉದಾಹರಣೆಗೆ ಋಗ್ವೇದದ ಒಂದು ಮಂತ್ರ, ಒಂದು ಸಾಲಿನಲ್ಲಿ ಅಪಘ್ನಂತೋ ಅರಾವಣಃ
ಅಂತ ಬರುತ್ತೆ. ಅದೇ ಸಾಲು ಸಾಮವೇದದ ಮಂತ್ರದಲ್ಲಿ ಕೂಡ ಬರುತ್ತೆ. ಅರಾವಣ ಅಂದ್ರೆ ಅದು ಒಂದು, ಆ ರಾವಣ ಅಂದ್ರೆ ಲಂಕೆ ರಾವಣ ಅಲ್ಲ, ಲಂಕೆ ರಾವಣ ಅಂತ ತಗೋಬಾರ್ದು, ಅದು ರಾವಣ ಅಲ್ಲ, ರಾವಣ ಅಂತ. ಹಾಗಂದ್ರೆ ಕೊಡುವಂತಹ ಬುದ್ಧಿ ಅಂದ್ರೆ ದಾನಶೀಲತೆ, ಬೇರೆಯವರ ಜೊತೆ ಹಂಚ್ಕೊಳ್ಳುವಂತ ಬುದ್ಧಿ ಅಂತ ಹೇಳುತ್ತೆ. ಅರಾವಣ ಅಂದ್ರೆ ಅದ್ರ ವಿರುದ್ಧ ಪದ, ಅಂದ್ರೆ ಬೇರೆಯವರಿಗೆ ಜೊತೆ ಹಂಚ್ಕೊಳ್ಳುವಂತ ಬುದ್ಧಿ ಇಲ್ಲದೆ ಇರೋದು. ಅಂದ್ರೆ ಅಯ್ಯೋ ಇನ್ನೊಬ್ರು ಕೊಡ್ಬೇಕಾ ಅಂತ ಬಚ್ಚಿಟ್ಕೊಂಡು ನಾನೊಬ್ಬನೇ ಉಪಯೋಗಿಸುವಂತ ಬುದ್ಧಿ, ಅಂದ್ರೆ ಜಿಪುಣತನ, ಚಿಕ್ಕತನ. ಅಂದ್ರೆ ಈ ಮಂತ್ರದ ಸಾಲಿನ ಅರ್ಥ ಏನು ಅಂದ್ರೆ ಈ ಜಿಪುಣತನ ಅಥವಾ ಇನ್ನೊಬ್ರಿಗೆ ಹಂಚಿಕೊಳ್ಳೋ ಬುದ್ಧಿ ಇಲ್ಲದೆ ಇರೋದನ್ನ ಬಿಡಬೇಕು. ಋಗ್ವೇದದಿಂದ ಜ್ಞಾನದ ದೃಷ್ಟಿಯಲ್ಲಿ ನಮಗೆ ಆಗುವ ಅರ್ಥ ನಮ್ಮ ಜೀವನವನ್ನ ಇತರರೊಡನೆ ಹಂಚಿಕೊಂಡು ಬಾಳುವ ಹಾಗೆ ರೂಪಿಸ್ಕೊಳ್ಬೇಕು ಅಂತ. ಇದೇ ಸಾಲು ಸಾಮವೇದದಲ್ಲಿ ಬಂದಾಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇದೆ. ಹೇ ಭಗವಂತ, ನನ್ನಲ್ಲಿ ಇರೋ ಈ ಜಿಪುಣತನದ ಬುದ್ಧಿಯನ್ನ ನಾಶ ಮಾಡು ಅಂತ ಭಗವಂತನ ಕೇಳ್ಕೊತೀವಿ. ಒಳ್ಳೆಯ ಜ್ಞಾನ, ಒಳ್ಳೆಯ ಬುದ್ಧಿ ನನ್ನಲ್ಲಿ ಮೂಡ್ಲಿ ಅಂತ ಭಗವಂತನಲ್ಲಿ ಶರಣಾಗತರಾಗಿ ಬೇಡ್ಕೋತೀವಿ. ಇದು ಇನ್ನೊಂದು ವಾಕ್ಯದ ಕಡೆ ನಾವು ಗಮನ ಹರಿಸ್ಬೇಕು. ಪ್ರಾರ್ಥನಾ ವೈ ಸಂಕಲ್ಪ ಅಂತ ಹೇಳ್ತಾರೆ. ಅಂದ್ರೆ ಪ್ರಾರ್ಥನೆ ಮಾಡುವಾಗ ಈ ತರಹದ ಬುದ್ಧಿಯನ್ನ ಹೋಗಲಾಡಿಸು, ನನ್ನ ಜಿಪುಣತನವನ್ನ ಹೋಗಲಾಡಿಸು ಅಂತ ನಾವು ಬೇಡ್ಕೊಳ್ಳುವಾಗ ನಾವು ನಮ್ಮೊಳಗೆ ಒಂದು ಸಂಕಲ್ಪವನ್ನ ಕೂಡ ಮಾಡ್ಬೇಕಂತೆ. ಅಂದ್ರೆ ನಾನು ಈ ಜಿಪುಣತನದ ಬುದ್ಧಿಯನ್ನ ಬಿಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಾವು ಸಂಕಲ್ಪವನ್ನು ಕೂಡ ಮಾಡಬೇಕು. ಹೀಗೆ ಋಗ್ವೇದದಲ್ಲಿ ಬರೀ ಜ್ಞಾನವನ್ನ ಹೇಳಿದ್ರೆ, ಸಾಮವೇದದಲ್ಲಿ ಪ್ರಾರ್ಥನೆ ಹಾಗೂ ಸಂಕಲ್ಪ ಸಹಿತ ಅದನ್ನ ನಾವು ಮಾಡೋದನ್ನ ತೋರಿಸ್ಕೊಡುತ್ತೆ. ಈಗ ಇನ್ನೊಂದು ಶ್ಲೋಕ ಅಂತ ತಗೊಂಡ್ರೆ, ಮಂತ್ರ ಅಂತ ತಗೊಂಡ್ರೆ, ಅಗ್ನಿಂ ಹಿನ್ವಂತು ನೋಧಿಯ. ಇದು ಋಗ್ವೇದದ ಮಂತ್ರದ ಒಂದು ಭಾಗ. ಇದರ ಅರ್ಥ ನಹ ಧಿಯ ಅಂದ್ರೆ ನನ್ನ ಪ್ರಜ್ಞೆ ಮತ್ತು ಕರ್ಮಗಳು ಅಂತ ಅರ್ಥ. ನಹ ಅಂದ್ರೆ ನನ್ನ, ಅಗ್ನಿಂ ಹಿನ್ವಂತು ಅಂದ್ರೆ ಪರಮಾತ್ಮನ ಕಡೆಗೆ ತಿರುಗಲಿ ಅಂತ. ಅಂದ್ರೆ ನನ್ನ ಪ್ರಜ್ಞೆ ಮತ್ತು ಕರ್ಮಗಳು ಏನಿದೆಯೋ ಅವು ಆ ಭಗವಂತನ ಕಡೆಗೆ ತಿರುಗಲಿ ಅಂತ ಅರ್ಥ. ನಮ್ಮ ಪ್ರಜ್ಞೆ ಮತ್ತು ಕರ್ಮಗಳು ಭಗವಂತನ ಕಡೆ ತಿರುಗಿದಾಗ ಏನಾಗುತ್ತೆ, ಅದರಿಂದ ಅದು ಹೆಚ್ಚು ಶುದ್ಧವಾಗುತ್ತಾ ಹೋಗುತ್ತೆ, ಮತ್ತೆ ಹೆಚ್ಚು ಜನರ ಅನುಕೂಲಕ್ಕೆ ಉಪಯೋಗ ಆಗ್ತಾ ಹೋಗುತ್ತೆ. ನಮಗೂ ಕೂಡ ಇದರಿಂದ ಹಿತವಾಗುತ್ತೆ. ಹೀಗೆ ಋಗ್ವೇದದಲ್ಲಿ ನಮ್ಮ ಪ್ರಜ್ಞೆ ಯಾವ ಕಡೆ ಹರಿಬೇಕು ಅಂತ ದಿಕ್ಕನ್ನಷ್ಟೇ ತೋರಿಸುತ್ತೆ. ಆದ್ರೆ ಸಾಮವೇದದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಅಂದ್ರೆ ನಮ್ಮ ಕರ್ಮಗಳು ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಕ್ಕಲ್ಲಿ ತಿರುಗೋ ಹಾಗೆ ಮಾಡು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ಕೊಳ್ತಾ ಅದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಸಂಕಲ್ಪವನ್ನು ಕೂಡ ಮಾಡ್ತೀವಿ. ಹೀಗೆ ಈಗ ನಾವು ಸಾಮವೇದದ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಾವು ಅಥರ್ವ ವೇದದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲು 3 ವೇದಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟಿದ್ರು, ತ್ರೈವೇದಾಂ ಅಂತ ಹೇಳ್ತಿದ್ರು ಅಂತ ಹೇಳೋದುಂಟು. ಆಮೇಲೆ ಅಥರ್ವವನ್ನ 4ನೇ ವೇದ ಅಂತ ಸೇರಿಸಿದ್ರು ಅಂತ ಹೇಳ್ತಾರೆ. ವೇದವ್ಯಾಸರು ಅಥರ್ವವನ್ನ ತಮ್ಮ ಶಿಷ್ಯರಾದ ಸುಮಂತು ಅನ್ನೋರಿಗೆ ಉಪದೇಶ ಮಾಡಿದ್ರು. ಬೃಹದಾರಣ್ಯಕ, ಚಾಂದೋಗ್ಯ ಮತ್ತು ಮುಂಡಕೋಪನಿಷತ್ತುಗಳಲ್ಲಿ ಅಥರ್ವ ವೇದಕ್ಕೆ ಇತರ ವೇದಗಳ ಜೊತೆಯಲ್ಲಿ ಸಮಾನ ಸ್ಥಾನವನ್ನ ಕೊಟ್ಟಿದ್ದಾರೆ. ಈ ವೇದಕ್ಕೆ 2 ಹೆಸರುಗಳಿವೆ, ಅಥರ್ವ ವೇದ ಮತ್ತೆ ಅಥರ್ವ ಆಂಗೀರಸ ವೇದ ಅಂತ. ಸುಮಂತುವನ್ನ ಅಥರ್ವ ಅಂತ ಕರೆದಿದ್ದಾರೆ. ಈ ಅಥರ್ವ ಅಥವಾ ಅಥರ್ವಣ ಶುಭ ಪ್ರಾಪ್ತಿಗೆ ಬೇಕಾದ ಮಂತ್ರಗಳನ್ನ ಕಲ್ತ್ಕೊಂಡ. ವ್ಯಾಸರ ಇನ್ನೊಬ್ಬ ಶಿಷ್ಯನಾದ ಆಂಗಿರಸ ಅನ್ನೋನು ಮಾರಣಾಧಿ ಅಭಿಚಾರಿಕ ಮಂತ್ರಗಳನ್ನ ಕಲ್ತ್ಕೊಂಡ. ಈ 2 ರೀತಿಯ ಮಂತ್ರಗಳು ಅಥರ್ವ ವೇದದಲ್ಲಿವೆ ಅಂತ ಹೇಳ್ತಾರೆ. ಅಥರ್ವ ವೇದ ಈಗ ಶಾಂತಿ ಪುಷ್ಟಿ ಮಂತ್ರಗಳು, ರೋಗ ಪರಿಹಾರ ಮಂತ್ರಗಳು ಅಥರ್ವನ ಕೊಡುಗೆಯಾಗಿದೆ. ಮಾರಣ, ವಶೀಕರಣ, ಶತ್ರುನಾಶ, ಪ್ರೇತ ಪಿಶಾಚಗಳ ಉಚ್ಚಾಟನೆ ಇವು ಆಂಗಿರಸನ ಕೊಡುಗೆಯಾಗಿದೆ. ಇಲ್ಲಿಯೂ ಕೂಡ ಋಗ್ವೇದದ ಕೆಲವು ಮಂತ್ರಗಳು ಕಂಡುಬರುತ್ತೆ. ಅಥರ್ವ ವೇದದಲ್ಲಿ ತತ್ವಜ್ಞಾನ ಮಹತ್ತರ ಸ್ಥಾನವನ್ನ ಪಡ್ಕೊಂಡಿದೆ. ಋಗ್ವೇದವನ್ನ ಆದರ್ಶ ಕಾವ್ಯ ಅಂತ ಕರೆದ್ರೆ ಅಥರ್ವ ವೇದವನ್ನ ವಾಸ್ತವದ ಕಾವ್ಯ ಅಂತ ಕರೀತಾರೆ.
ಋಗ್ವೇದದಲ್ಲಿ ಅಂತರಂಗ ಜೀವನದ ಚಿಂತನೆಗಳಿಗೆ ಪ್ರಾಧಾನ್ಯ ಇದ್ರೆ, ಅಥರ್ವ ವೇದದಲ್ಲಿ ಜೀವನದ ಸಹಜ ಅಭಿಲಾಷೆಗಳಿಗೆ ಪ್ರಾಧಾನ್ಯತೆ ಇದೆ. ಆದರೂ ಇಲ್ಲಿ ಆಧ್ಯಾತ್ಮಿಕ ವಿಷಯವನ್ನ ಅಲ್ಲಗಳೆದಿಲ್ಲ. ಈ ಅಥರ್ವ ವೇದವನ್ನ ಬ್ರಹ್ಮವೇದ ಅಂತಾನೂ ಕರೀತಾರೆ, ಲೌಕಿಕ ವೇದ ಅಂತಾನೂ ಕರೀತಾರೆ. ಚರಕ ಸಂಹಿತೆಯಲ್ಲಿ ಆಯುರ್ವೇದ ಅಥರ್ವ ವೇದದ ಉಪವೇದ ಅಂತ ಹೇಳಿದ್ದಾರೆ. ಆಯುಹು ಅಂದ್ರೆ ಆಯಸ್ಸಿನ ವೃದ್ಧಿಗಾಗಿ ತಿಳಿಸುವ ಶಾಸ್ತ್ರಕ್ಕೆ ಆಯುರ್ವೇದ ಅಂತಾರೆ. ಅಭಿಚಾರಕ ಮಂತ್ರಗಳಲ್ಲೂ 2 ಬಗೆ ಇವೆ. ಬೇರೆಯವರಿಗೆ ಹಾನಿ ಮಾಡದೆ ಕೇವಲ ತಮ್ಮ ಹಿತಕ್ಕೋಸ್ಕರ ಮಾಡೋ ತಾಂತ್ರಿಕ ಕ್ರಿಯೆಗಳು ಕೆಲವಿವೆ. ಇವುಗಳಿಗೆ ಶುಕ್ಲೇಂದ್ರ ಜಾಲ ಅಂತ ಕರೆದಿದ್ದಾರೆ. ದೀರ್ಘಾಯಸ್ಸು, ಧನ ಧಾನ್ಯ ಸಮೃದ್ಧಿ, ರೋಗಗಳನ್ನ ವಾಸಿ ಮಾಡೋದು, ಕಳೆದು ಹೋದ ವಸ್ತುಗಳ ಪತ್ತೆ ಹಚ್ಚೋದು, ಬುದ್ಧಿಶಕ್ತಿ ಹೆಚ್ಚಿಸೋಕೆ ಹಲವಾರು ಮಂತ್ರಗಳನ್ನ ಉಪಯೋಗಿಸ್ತಾರೆ. ಇಂತಹ ಮಂತ್ರಗಳಿಗೆ ಶಾಂತಿ ಪುಷ್ಟೀಕಾರಿಣಿ ಮಂತ್ರಗಳು ಅಂತ ಹೇಳ್ತಾರೆ. ಇತರರ ನಾಶಕ್ಕೆ ಮತ್ತು ಅವರಿಗೆ ತೊಂದರೆ ಪಡಿಸಕ್ಕೆ ಉಪಯೋಗಿಸೋ ಮಂತ್ರಗಳಿಗೆ ಕೃಷ್ಣೇಂದ್ರ ಜಾಲ ಅಂತ ಹೇಳ್ತಾರೆ. ಈ ಜಾಲ ಅಂದ್ರೆ ಅದು ಮ್ಯಾಜಿಕ್ ಅಂತ ಅನ್ನೋ ಇಂಗ್ಲಿಷ್ ಪದದ ಜೊತೆ ಅರ್ಥ ಸರಿ ಹೋಗುತ್ತೆ. ಜಾದು ಅಂತನೋ ಪದನು, ಮಾಯಾ ಅನ್ನೋ ಪದನು ಮಾಯಾವಿದ್ಯೆ ಅಂತ ಹೇಳ್ತಾರೆ. ಈ ಕೆಲಸಗಳಿಗೆ ಮನುಷ್ಯ ರೂಪದ ಬೊಂಬೆಗಳನ್ನು ಉಪಯೋಗಿಸ್ತಿದ್ರು ಅಂತಾನು ಅದರಲ್ಲಿ ಉಲ್ಲೇಖ ಇದೆ. ರೋಗ ಚಿಕಿತ್ಸೆಗಾಗಿ ಮಂತ್ರ ಪೂಜಿತವಾದ ತಾಯಿತಗಳನ್ನ ಕಟ್ತಾ ಇದ್ರು ಅಂತಾನು ತಿಳಿದು ಬಂದಿದೆ. ಈಗಲೂ ಈ ತಾಯಿತಗಳನ್ನ ಕಟ್ಟೋ ಪದ್ಧತಿ ಮುಂದುವರೆದಿದೆ. ಋಗ್ವೇದದ ಹಾಗೇನೆ ಅಥರ್ವ ವೇದದಲ್ಲೂ ಯಜ್ಞಕ್ಕೆ ದಾರ್ಶನಿಕ ಅರ್ಥ ಇದೆ. ಯಜ್ಞ ಅಂದ್ರೆ ಪೂಜೆ ಅನ್ನೋ ಅರ್ಥದಲ್ಲಿ ಈ ಮುಂಚೆನೆ ಹೇಳಿದಾಗೆ ಯಜುದೇವ ಪೂಜಾ ಸಂಗತೀಕರಣ ದಾನೇಶು ಅಂತ ಇಲ್ಲೂ ಕೂಡ ಹೇಳಿ. ಯಜ್ಞದ ಉದ್ದೇಶಗಳು ದೇವತೆಯನ್ನು ಸಮರ್ಪಣಾ ಭಾವದಿಂದ ಆರಾಧಿಸೋದು, ಮನುಷ್ಯತ್ವದ ಮತ್ತು ಪರಿಸರದ ಶುದ್ಧೀಕರಣ. ಇದರಿಂದ ಮನುಷ್ಯನ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಗಳು ಶುದ್ಧಿಯಾಗಿ ದೈವತ್ವವು ಜಾಗೃತವಾಗುತ್ತೆ ಅಂತ ಅಥರ್ವ ವೇದದಲ್ಲಿ ಹೇಳಿದೆ. ಹೀಗೆ ಮಂತ್ರಪೂರಿತವಾದ ಯಜ್ಞಗಳು ಪಾಪಗಳನ್ನ ನಿವಾರಿಸಿ ಮನುಷ್ಯನ ವ್ಯಕ್ತಿತ್ವದ ವಿಕಾಸಕ್ಕೆ ಸಹಾಯವಾಗುತ್ತೆ. ಪಿತೃಯಜ್ಞ, ದೇವಯಜ್ಞಗಳು ಪಾಪ ಪರಿಹಾರಕ್ಕಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಮನುಷ್ಯ ತನ್ನ ಕೆಟ್ಟ ದೌರ್ಬಲ್ಯಗಳನ್ನ ಕಳೆದುಕೊಂಡು ಶಾಂತಿ ಸಮಾಧಾನಗಳನ್ನ ಪಡೆಯುತ್ತಾನೆ. ಹೀಗೆ ಪಾಪಗಳಿಂದ ಪಾರಾಗಕ್ಕೆ ಯಜ್ಞದ ಮೂಲಕ ದೇವತಾ ಉಪಾಸನೆ ಮಾಡಕ್ಕೆ ಅಥರ್ವ ವೇದ ಆದೇಶ ಕೊಟ್ಟಿದೆ. ಜೀವಾತ್ಮ ತತ್ವವನ್ನ ಸ್ಥೂಲವಾಗಿ ಶ್ಲೋಕಗಳಿಂದ ತಿಳಿಯಬಹುದು. ಸಹಸ್ರಾಹಣ್ಯಂ ವಿಯತೌ ಅಸ್ಯ ಪಕ್ಷೌ ಹರೇ ಹಂಸಸ್ಯ ಪತತಃ ಸ್ವರ್ಗಂ ಸದೇವಾನ್ ಸರ್ವಾನ್ ಉರಸಿ ಉಪಪದ್ಯ ಸಂವಶ್ಯನ್ ಯಾತಿ ಭುವನಾನಿ ವಿಶ್ವ. ಸಹಸ್ರ ಯುಗಗಳಿಂದ ಈ ಜೀವ ಅನ್ನೋ ಹಂಸ ತನ್ನ ರೆಕ್ಕೆಗಳನ್ನ ಬಿಚ್ಚಿ ಸ್ವರ್ಗದತ್ತ ಹಾರಾಡ್ತಾ ಇದ್ದಾನೆ. ಆಶ್ಚರ್ಯ ಏನು ಅಂದ್ರೆ ಇವನ ಹೃದಯದಲ್ಲೇ ಆ ಸ್ವರ್ಗ ಇದೆ, ಆದ್ರೆ ಅದನ್ನ ಅವನು ಹೊರಲೋಕದಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ ಅಂತ ಹೇಳುತ್ತೆ. 4 ವೇದ ಸಂಹಿತೆಗಳಲ್ಲೂ ಭಗವದ್ಭಕ್ತಿಗೆ ಸಮಾನವಾದ ಸ್ಥಾನ ಇದೆ. ಎಲ್ಲ ನದಿಗಳು ಸಾಗರವನ್ನೇ ಸೇರುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಯಾವ ದೇವತೆಯ ಹೆಸರು ಹೇಳಿದ್ರು ಭಗವಂತನಿಗೆ ಸೇರುತ್ತೆ. ಆದ್ದರಿಂದ ಇಷ್ಟವಾದ ನಾಮಗಳನ್ನ ಪರಿಶುದ್ಧ ಮನಸ್ಸಿನಿಂದ ಸ್ಮರಿಸಿದ್ರೆ ಸಾಕು, ಭಗವದ್ ಅನುಗ್ರಹ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಹೀಗೆ ಅಥರ್ವ ವೇದ ಭಕ್ತಿ ಭಾವನೆಯನ್ನ ಸಾಮಾಜಿಕ ಸಂಸ್ಕಾರದ ಮತ್ತು ವ್ಯಕ್ತಿಯ ಉದ್ಧಾರದ ಅತ್ಯಂತ ಪ್ರಮುಖ ಮಾಧ್ಯಮ ಅಂತ ಹೇಳಿದೆ. ಅಥರ್ವ ವೇದದ ಗೋಪಥ ಬ್ರಾಹ್ಮಣದಲ್ಲಿ ಓಂಕಾರದ ಮತ್ತೆ ಗಾಯತ್ರಿ ಮಂತ್ರದ ಮಹಿಮೆಯನ್ನ ಮತ್ತು ಸಂಧ್ಯಾವಂದನೆಯ ಶ್ರೇಷ್ಠತೆಯನ್ನ ವರ್ಣಿಸಲಾಗಿದೆ. ಇಯಂತೆ ಯಜ್ಞಯ ತನೂಹು, ನಿನ್ನ ಈ ಶರೀರ ಸರ್ವ ಪೂಜ್ಯ ಪರಮಾತ್ಮನ ಮಿಲನಕ್ಕೆ ಸಾಧನವಾಗಿದೆ ಅಂತ ಹೇಳುತ್ತೆ. ಪ್ರಣವೋ ಮಂತ್ರಾಣಾಂ ಸೇತು, ಮಂತ್ರಗಳಲ್ಲಿ ಓಂಕಾರವು ಪರಮಾತ್ಮನ ಮಿಲನಕ್ಕೆ ಸೇತುವೆಯಾಗಿದೆ ಅಂತ ಹೇಳುತ್ತೆ. ಈ ಪ್ರಣವ ಮಂತ್ರವನ್ನ 3 ಸಂಧಿಕಾಲಗಳಲ್ಲಿ ಜಪ ಮಾಡಬೇಕು. ಇದಕ್ಕೆ ಸಂಧ್ಯೋಪಾಸನೆ ಅಂತ ಹೇಳ್ತಾರೆ. ಸಂಧ್ಯೋಪಾಸನೆಯಿಂದ ಬುದ್ಧಿ ವಿಕಾಸಗೊಂಡು ಬ್ರಹ್ಮ ವಿದ್ಯಾ ಪ್ರಾಪ್ತಿಗೆ ಶ್ರೇಷ್ಠ ಸಾಧನವಾಗುತ್ತೆ. ನಿರಾಕಾರ ಪರಮಾತ್ಮನ ಮೊಟ್ಟ ಮೊದಲ ಸಾಕಾರ
ರೂಪವೇ ಅಗ್ನಿ ಅಂತ ಹೇಳ್ತಾರೆ. ಸಮಸ್ತವು ಅಗ್ನಿಯ ರೂಪದಿಂದಲೇ ನಡೆಯುತ್ತಾ ಇರೋದು. ಅವನು ಪ್ರಕಾಶ ರೂಪದಲ್ಲಿ, ಜ್ಯೋತಿ ರೂಪದಲ್ಲಿ ಮತ್ತು ತೇಜೋ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಅಂತಹ ಪ್ರತ್ಯಕ್ಷ ದೇವನನ್ನ ಗಾಯತ್ರಿ ಮಂತ್ರದಿಂದ ಉಪಾಸನೆ ಮಾಡಬೇಕು ಅಂತ ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳು ವಿಧಿಸುತ್ತವೆ. ಇಲ್ಲಿ ಗಾಯತ್ರಿ ಮಂತ್ರ ಎಲ್ರಿಗೂ ಗೊತ್ತಿದೆ ಅಲ್ವಾ? ಗಾಯತ್ರಿ ಮಂತ್ರದ ವಿವರ ಹೀಗಿದೆ. ಸರ್ವಾಂತರ್ಯಾಮಿಯಾದ ಸವಿತೃ ನಾರಾಯಣನು ಸೂರ್ಯನಾಗಿ ಪ್ರಕಾಶಿಸುತ್ತಾ ಇದ್ದಾನೆ. ಈ ಪ್ರಕಾಶಮಾನವಾದ ತೇಜಸ್ಸು ನಮ್ಮ ಅಜ್ಞಾನವನ್ನ ಹೋಗಲಾಡಿಸಿ ನಮ್ಮ ಬುದ್ಧಿಯನ್ನ ಪ್ರಕಾಶ ಪಡಿಸುವಂತೆ ಆಗಲಿ ಅಂತ ಪ್ರಾರ್ಥಿಸಲಾಗಿದೆ. ಈ ಮಂತ್ರದ ಒಂದೊಂದು ಪಾದದಲ್ಲೂ 8 ಅಕ್ಷರಗಳಿದ್ದು 3 ಪಾದಗಳು ಸೇರಿ 24 ಅಕ್ಷರಗಳಿಂದ ಕೂಡಿದೆ. ಈ ಮಂತ್ರದ ಛಂದಸ್ಸಿಗೆ ಗಾಯತ್ರಿ ಅಂತ ಹೇಳ್ತಾರೆ. ಅಥರ್ವ ವೇದದಲ್ಲಿ ದೈಹಿಕ ಅಂದ್ರೆ ವ್ಯಾವಹಾರಿಕ ಜೀವನ ಮತ್ತು ದೈವಿಕ ಅಂದ್ರೆ ಆಧ್ಯಾತ್ಮಿಕ ಜೀವನ ಇವೆರಡನ್ನೂ ಸಮನ್ವಯ ಮಾಡಿರೋದನ್ನ ಕಾಣ್ತೇವೆ. ಈ ರೀತಿ ಸಮನ್ವತೆಯ ಜೀವನ ನಡೆಸಲು ಜೀವನದಲ್ಲಿ ಕೆಲವು ನೀತಿ ನಿಯಮಗಳನ್ನು ವಿಧಿಸಿದ್ದಾರೆ. ಇದನ್ನೇ ಸಂಸ್ಕಾರಗಳು ಅಂತ ಹೇಳಿದ್ದಾರೆ. ಸಂಸ್ಕಾರ ಅಂದ್ರೆ ಸಂಸ್ಕರಣ ಕ್ರಿಯೆ, ಪರಿಶುದ್ಧೀಕರಣ ಅನ್ನೋದು. ಕರ್ಮ ವಾಸನೆಯಿಂದ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮಗಳಿಗೂ ಸಂಸ್ಕಾರ ಅಂತಾರೆ. ಪರಮಾತ್ಮಲ್ಲಿ ಶ್ರದ್ಧೆಯಿಂದ ಈ ಸಂಸ್ಕಾರ ಶುದ್ಧೀಕರಣ ಸಾಧ್ಯ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನಾ ರೀತಿಯ ಸಂಸ್ಕಾರ ಕ್ರಿಯೆಗಳನ್ನ ಹೇಳಿದೆ. ಅದರಲ್ಲಿ ಕೆಲವು ಬೌದ್ಧಿಕ ಸಂಸ್ಕಾರ, ಮಾನಸಿಕ ಸಂಸ್ಕಾರ, ಆಧ್ಯಾತ್ಮಿಕ ಸಂಸ್ಕಾರ, ಸಂಧ್ಯೋಪಾಸನೆ ಹಾಗೂ ಬ್ರಹ್ಮ ವಿದ್ಯೆಗಳ ಸಂಸ್ಕಾರ. ಬೌದ್ಧಿಕ ಸಂಸ್ಕಾರಗಳಲ್ಲಿ ಅಧ್ಯಯನ, ಶಾಸ್ತ್ರ ಚಿಂತನೆ, ಭಗವತ್ ಸ್ವರೂಪ ಚಿಂತನೆ, ವೇದ ವಿದ್ಯಾ ಮನನ, ನಿಧಿಧ್ಯಾಸನ, ಧ್ಯಾನ ಮುಂತಾದವುಗಳು ಬರುತ್ತವೆ. ಮಾನಸಿಕ ಸಂಸ್ಕಾರಗಳಲ್ಲಿ ಸಾಮಾನ್ಯವಾಗಿ ಮನುಷ್ಯನ ಮನಸ್ಸು ಭೌತಿಕ ಸುಖಗಳ ಕಡೆ ಓಡ್ತಾ ಇರುತ್ತೆ. ಇದರಿಂದ ಮನುಷ್ಯ ಏನಾಗ್ತಾನೆ? ಸ್ವಾರ್ಥಿಯಾಗಿ ಹೋಗ್ತಾನೆ. ತನ್ನ ಆಸೆಗಳನ್ನ ಸಾಧಿಸ್ಕೊಳ್ಳೋಕೋಸ್ಕರ ಅಧರ್ಮ ಮಾರ್ಗವನ್ನ ಹಿಡಿಯೋಕ್ಕೂ ಅವನು ಹೇಸಲ್ಲ. ಅದರಿಂದ ವೈದಿಕ ಧರ್ಮ ಸ್ವಾರ್ಥಬದ್ಧ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಂಡು ಸದಾಚಾರ ಮಾರ್ಗದಲ್ಲಿ ನಡೆಯೋಕೆ ಆದೇಶ ಕೊಡುತ್ತೆ. ಗುರು ಹಿರಿಯರನ್ನ ಗೌರವಿಸೋದು, ತಂದೆ ತಾಯಿಗಳ ಸೇವೆ ಮಾಡೋದು ಮುಂತಾದ ಕಾರ್ಯಗಳ ಮೂಲಕ ಮನಸ್ಸು ಸಂಸ್ಕರಣವಾಗಿ ಭಗವತ್ ಪ್ರಾಪ್ತಿಗೆ ಸಹಾಯವಾಗುತ್ತೆ ಅಂತ ಇಲ್ಲಿ ಹೇಳಿದರು. ಇನ್ನು ಆಧ್ಯಾತ್ಮಿಕ ಸಂಸ್ಕಾರ. ಮನುಷ್ಯನ ಶರೀರದಲ್ಲಿ ಅನೇಕ ಸಂಸ್ಕಾರಗಳು ಸೂಕ್ಷ್ಮವಾಗಿ ಹರಡ್ಕೊಂಡ್ಬಿಟ್ಟಿರುತ್ತೆ. ಇವುಗಳನ್ನ ಹೋಗಲಾಡಿಸಿದಾಗ ದೇಹ ದೈವೀಕರಣವಾಗುತ್ತೆ. ಇದು ಸದ್ಗುಣಗಳ ಆಚರಣೆಯಿಂದ ಮಾತ್ರ ಸಾಧ್ಯ. ಚಿತ್ತದ ಏಕಾಗ್ರತೆ ಉಂಟಾಗುತ್ತವಾಗ. ಅಂದರೆ ಸದ್ಗುಣಗಳ ಆಚರಣೆಯಿಂದ ಚಿತ್ತದ ಏಕಾಗ್ರತೆ ಉಂಟಾಗುತ್ತೆ. ಏಕಾಗ್ರತೆಯಿಂದ ವ್ಯಕ್ತಿತ್ವದ ವಿಕಾಸ ಆಗತ್ತೆ. ವಿಕಾಸದಿಂದ ದುಷ್ಟ ಸಂಸ್ಕಾರಗಳಿಂದ ಉಂಟಾದ ಸ್ವಭಾವಗಳು ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗೆ ಮನಸ್ಸು ಬುದ್ಧಿಗಳನ್ನ ಪವಿತ್ರ ಪಥದಲ್ಲಿ ಕೊಂಡೊಯ್ಯಕ್ಕೆ ಸರಿಯಾದ ಜೀವನ ವಿಧಾನವನ್ನ ಅಥರ್ವ ವೇದದಲ್ಲಿ ಹೇಳಿದೆ. ಈ ವಿಧಾನಗಳು ಬ್ರಹ್ಮಚರ್ಯ, ಗ್ರಾಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಆಶ್ರಮಗಳಾಗಿ ವಿಭಜಿಸಿ ಆಯಾಯ ಆಶ್ರಮಗಳಿಗೆ ಉಚಿತವಾಗಿ ಸಂಸ್ಕಾರಗಳನ್ನ ನಿರ್ದೇಶಿಸಿದ್ದಾರೆ. ಇನ್ನು ಅಥರ್ವ ವೇದದಲ್ಲಿ ರಾಜನೀತಿಯ ಅನೇಕ ಸೂತ್ರಗಳನ್ನು ನೋಡಬಹುದು. ಅಥರ್ವ ವೇದ ರಾಜನನ್ನ ಈ ಪ್ರಪಂಚದ ಅಧಿಪತಿಯಾದ ಭಗವಂತನ ಪ್ರತಿನಿಧಿ ಅಂತ ಹೇಳುತ್ತೆ. ರಾಜ ಕೂಡ ಇದೇ ಭಾವನೆಯಿಂದ ಸಾಮಾಜಿಕ ಶಾಂತಿಯನ್ನ ಕಾಪಾಡುತ್ತಿರ್ಬೇಕು ಹಾಗೂ ರಾಜನಿಗೆ ಪ್ರಜೆಗಳ ಹಿತ ಮತ್ತೆ ರಾಷ್ಟ್ರವನ್ನ ರಕ್ಷಿಸೋದೇ ಮುಖ್ಯ ಕರ್ತವ್ಯ ಆಗಿದೆ ಅಂತ ಹೇಳುತ್ತೆ. ರಾಜನ ಸ್ಥಾನ ವಂಶ ಪಾರಂಪರ್ಯವಾಗಿ ಇರ್ಲಿಲ್ಲ. ಒಂದೊಂದ್ಸತಿ ಜನರೇ ರಾಜನನ್ನ ಆರಿಸ್ಕೊಳ್ತಾ ಇದ್ರು. ರಾಜ್ಯ ಸಮಿತಿಯ ಹಾಗೂ ರಾಜ ಪುರೋಹಿತನ ಮಾರ್ಗದರ್ಶನದಲ್ಲೇ ರಾಜ ಆಡಳಿತವನ್ನ ಮಾಡ್ಬೇಕಾಗಿತ್ತು. ರಾಜ ಪುರೋಹಿತ ಕೂಡ ನೀತಿಶಾಸ್ತ್ರದಲ್ಲಿ ಅತ್ಯಂತ ನಿಪುಣನಾಗಿರ್ಬೇಕಾಗಿತ್ತು. ಅಥರ್ವ ವೇದದಲ್ಲಿ ಇನ್ನೊಂದೇನ್ ಹೇಳುತ್ತೆ ಅಂದ್ರೆ ದೇಶಭಕ್ತಿ ಮತ್ತೆ ರಾಷ್ಟ್ರಭಕ್ತಿಗಳು ಬಗ್ಗೆನೂ ಹೇಳುತ್ತೆ.
ರಾಷ್ಟ್ರೀಯ ಪೌರನೀತಿ, ರಾಜನೀತಿ ಮತ್ತೆ ಸಮಾಜಶಾಸ್ತ್ರದ ನಿರೂಪಣೆಗಳು ಕೂಡ ಇಲ್ಲಿ ಬರುತ್ತೆ. ಅಥರ್ವ ವೇದದಲ್ಲಿ ರಾಜಸೂಯ, ಅಗ್ನಿಹೋಮ, ವಾಜಪೇಯ, ಅಶ್ವಮೇಧ ಮುಂತಾದ ಯಜ್ಞಗಳ ಬಗ್ಗೆ ವಿವರಣೆ ಇದೆ. ಯಾವುದೇ ಯಜ್ಞದಲ್ಲೂ 4 ಮಂದಿ ಋತ್ವಿಜರಿರುತ್ತಾರೆ. ಒಂದೊಂದು ವೇದಕ್ಕೆ ಒಬ್ಬೊಬ್ರು ಋತ್ವಿಜರಂತೆ. ಋಗ್ವೇದಕ್ಕೆ ಹೋತೃ, ಯಜುರ್ವೇದಕ್ಕೆ ಅಧ್ವರ್ಯು, ಸಾಮವೇದಕ್ಕೆ ಉದ್ಗಾತೃ, ಅಥರ್ವ ವೇದಕ್ಕೆ ಬ್ರಹ್ಮ. ಬ್ರಹ್ಮ ಅನ್ನೋರೆ ಯಜ್ಞದಲ್ಲಿ ಅಧ್ಯಕ್ಷ. ಇವನು ಇತರ 3 ವೇದಗಳನ್ನು ಚೆನ್ನಾಗಿ ತಿಳಿದಿರ್ಬೇಕು. ಮತ್ತೆ ಯಾಗದಲ್ಲಿ ಯಾವ ಲೋಪದೋಷಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕು. ಈಗ ಅಥರ್ವ ವೇದದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಅಥರ್ವ ವೇದದ ಬಗ್ಗೆ ನಮಗೆ ಸರಿಯಾಗಿ ತಿಳಿದಿರೋಕ್ಕಿಂತ ತಪ್ಪಾಗಿ ತಿಳಿದಿರೋದೇ ಜಾಸ್ತಿ ಅಂತ ಅವರು ಸುಧಾಕರ ಶರ್ಮಾರ್ ಅವರು ಹೇಳ್ತಾರೆ. ಅದರಿಂದ ನಾವು ತಪ್ಪು ತಿಳುವಳಿಕೆಗಳನ್ನ ನೀಗಿಸ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಅಥರ್ವ ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಂಡ್ರೆ ನಮಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಅದರಿಂದ ನಾವು ತಪ್ಪು ತಿಳುವಳಿಕೆಗಳನ್ನ ನೀಗಿಸ್ಕೋಬೇಕು. ಅಥರ್ವ ವೇದದಲ್ಲಿ ಮಾಟ ಮಂತ್ರ ಇದೆ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ನಾವು ಅಥರ್ವ ವೇದವನ್ನ ಅವಲಂಬಿಸಬಹುದು ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಅದು ಹಾಗಲ್ಲ. ಹಾಗಾದ್ರೆ ಯಾಕೆ ಅಂದ್ರೆ ಆ ವೇದದ ಹೆಸರೇ ಏನ್ ಹೇಳುತ್ತೆ? ಅಥರ್ವ ವೇದ. ಹಾಗಂದ್ರೆ ಅರ್ಥ ಏನು ಅಂತ ನೋಡೋಣ. ಥರ್ವ ಅಂದ್ರೆ ನಡುಗೋದು ಅಂತ ಅರ್ಥ. ಅಥರ್ವ ಅಂದ್ರೆ ಅದಕ್ಕೆ ವಿರುದ್ಧವಾದ ಅರ್ಥ. ಅಂದ್ರೆ ಯಾವುದು ನಮ್ಮನ್ನ ನಡುಗಿಸೋದಿಲ್ವೋ, ಯಾವುದು ನಮ್ಮನ್ನ ದೃಢವಾಗಿ ನಿಲ್ಲೋ ಹಾಗೆ ಮಾಡಕ್ ಸಹಾಯ ಮಾಡುತ್ತೋ ಅದು ಅಥರ್ವ. ಈಗ ಮಾಟ ಮಂತ್ರ ಇಂತಹ ಕೆಲಸಗಳೆಲ್ಲ ನಮ್ಮನ್ನು ನಡುಗಿಸುತ್ತೋ ಅಥವಾ ದೃಢವಾಗಿ ನಿಲ್ಲೋ ಹಾಗೆ ಮಾಡುತ್ತೋ ಅಂತ ಪ್ರಶ್ನೆ ಕೇಳ್ಕೊಂಡಾಗ ಅಂತಹ ಕೆಲಸಗಳು ನಮ್ಮಲ್ಲಿ ಒಳುಕನ್ನ, ಭಯವನ್ನ ಮೂಡಿಸುತ್ತೆ ಹೊರತು ಧೈರ್ಯವನ್ನ ಮೂಡಿಸಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಥರ್ವ ಅನ್ನುವಂತಹ ಅರ್ಥ ಕೊಡುವಂತಹ ಕೆಲಸಗಳು ಅಥರ್ವದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಅಥರ್ವ ವೇದದಲ್ಲಿ ಈ ತರಹದ ಮಾಟ ಮಂತ್ರಗಳು ಇಲ್ಲ. ಈ ರೀತಿ ತಿಳಿದುಕೊಂಡಿದ್ರೆ ಅದು ಆ ವೇದದ ಮಂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿರೋದರ ಲಕ್ಷಣ. ಅಥರ್ವ ವೇದದಲ್ಲಿ ಎಷ್ಟು ಉದಾತ್ತವಾದ ಚಿಂತನೆಗಳಿವೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ತಿಳ್ಕೊಳ್ಳಕ್ ಪ್ರಯತ್ನ ಪಡೋಣ. ಉತ ದೇವ ಅವಹಿತಂ ದೇವ ಉನ್ನಯಥಾ ಪುನಃ ಉತಾಗಶ್ಯ ಕೃಶಂ ದೇವಾ ಜೀವಥಾ ಪುನಃ. ಇದರ ಅರ್ಥ, ದಾನಶೀಲರಾದ ವಿದ್ವಾಂಸರೇ, ಕೆಳಗೆ ಬಿದ್ದವನನ್ನ ಮತ್ತೆ ಮೇಲಕ್ಕೆತ್ರಿ. ಮತ್ತು ಪ್ರಕಾಶವಂತರಾದ ಪುಣ್ಯಾತ್ಮರೇ, ಪಾಪ ಮಾಡುವವನಲ್ಲಿ ಮತ್ತೆ ನವಜೀವನವನ್ನ ತುಂಬಿಸಿರಿ. ಇದರ ಅರ್ಥ, ಪಾಪ ಕಾರ್ಯಗಳನ್ನ ಮಾಡೋರು ಮಾಡಿದವರ ವಿಚಾರದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು ಅಂತ ಈ ಮಂತ್ರ ಹೇಳುತ್ತೆ. ದೇವ ಅಂದ್ರೆ ದಿವ್ಯ ಜನರೇ, ಜ್ಞಾನಿಗಳೇ, ವಿದ್ವಾಂಸರೇ ಅಂತ. ಯಾರು ಪಾಪ ಕಾರ್ಯಗಳನ್ನ ಮಾಡ್ತಾರೋ ಅವರು ಪಾಪ ಕಾರ್ಯಗಳನ್ನ ಮಾಡಿರೋದ್ರಿಂದ ಬದುಕಿಯೂ ಸತ್ತಾಗಿರ್ತಾರೆ. ಹಾಗಾದ್ರೆ ಅವ್ರನ್ನ ಏನ್ ಮಾಡ್ಬೇಕು? ಜೀವ ಯಥಾ ಪುನಃ ಅಂದ್ರೆ ಅವರಲ್ಲಿ ಮತ್ತೆ ಜೀವವನ್ನ ತುಂಬ್ರಿ. ಅಂದ್ರೆ ನಮ್ಮ ಜೊತೆಲಿ ಇರೋರು ಯಾರೋ ಯಾವುದೋ ಕಾರಣಕ್ಕೆ ದಾರಿ ತಪ್ಪಿದ್ದಾರೆ. ಆಗ ನಮ್ಮ ಕರ್ತವ್ಯ ಏನು? ಅವರನ್ನ ಸನ್ಮಾರ್ಗಕ್ಕೆ ತರುವಂಥದ್ದು. ಅವರಲ್ಲಿ ಇರುವಂತಹ ದುಷ್ಟತನವನ್ನ ಹೋಗ್ಲಾಡಿಸಿ ಅವರಲ್ಲಿ ಹೊಸ ಜೀವ ತುಂಬಿ ಅವರು ಎಲ್ಲರ ಜೊತೆಗೂ ಪ್ರೀತಿ ಪ್ರೇಮದಿಂದ ಬಾಳೋ ಹಾಗೆ ಮಾಡೋದು ಜ್ಞಾನಿಗಳ ಮತ್ತು ವಿದ್ವಾಂಸರ ಕರ್ತವ್ಯ ಆಗಿದೆ ಅಂತ ಹೇಳ್ತಾರೆ. ನಾವು ಒಂದು ಪದವನ್ನು ಉಪಯೋಗಿಸ್ತೀವಿ, ಸಮಾಜ ಅಂತ. ಏನದರ ಅರ್ಥ? ಸಂ ಅರ್ಜತಿ ಇತಿ ಸಮಾಜ. ಸಮ್ ಅಂದ್ರೆ ಒಂದುಗೂಡಿಸೋದು ಅಂತ. ಎಲ್ರೂ ಒಂದುಗೂಡಿ ನಾವು ಮುಂದಕ್ಕೆ ನಡೆದರೆ ಅದಕ್ಕೆ ಸಮಾಜ ಅಂತ ಹೆಸರು. ಅವಾಗ್ಲೇ ಅನ್ಕೊಂಡ್ವಲ್ಲ, ಅಯ್ಯೋ ಯಾರೆಲ್ಲಾದ್ರೂ ಹಾಳಾಗ್ ಹೋಗ್ಲಿ, ನಾನ್ ನೋಡ್ಕೋತೀನಿ ಅಂತ ಸ್ವಾರ್ಥ ಭಾವನೆ ಸುಮಾರು ಎಲ್ಲರಲ್ಲೂ ಇರುತ್ತಲ್ವಾ. ನಮ್ದನ್ನ ನಾವು ನೋಡ್ಕೊಳ್ತಾ ಹೋದ್ರೆ ಅದು ಸಮಾಜ ಅಂತ ಕರ್ಸ್ಕೊಳ್ಳಕ್ಕೆ ಅನರ್ಹ. ಎಲ್ರೂ ಒಟ್ಟಿಗೆ ನಮ್ಮ ಅಭಿವೃದ್ಧಿಯನ್ನು ಸಾಧಿಸೋಣ ಅನ್ನೋ ಅಂಥ ವಿಚಾರ
ಮತ್ತೆ ಅದಕ್ಕೆ ತಕ್ಕಂತಹ ಆಚರಣೆ ಇದ್ರೆ ಅದು ಸಮಾಜ ಅನ್ಸ್ಕೊಳ್ಳುತ್ತೆ. ಇದ್ರ ಬಗ್ಗೆ ಅದ್ಭುತವಾಗಿ ವಿವರಣೆ ಕೊಡುವಂತ ಒಂದು ಮಂತ್ರವನ್ನ ಇಲ್ಲಿ ಉದಾಹರಣೆ ತಗೊಂಡಿದ್ದಾರೆ. ಜ್ಯಾಯ ಸ್ವಂತರ್ಶಕ್ತಿನೋ ಮಾವಿ ಯೌಷ್ಣೌ ಸಂರಾಧಯಂತಹ ಸದುರಾಶ್ಯರಂತಹ ಅನ್ಯೋ ಅನ್ಯಸ್ಯ ವದಂತ ಏತ ಸದೃಚೇ ನಾನ್ಯಃ ನಾನ್ವಃ ಸ್ಮರೋಮಿ. ಮಾನವರೇ, ತಪ್ಪಿದ್ರೆ ಕ್ಷಮಿಸಿ. ಮಾನವರೇ, ಉನ್ನತ ಆದರ್ಶವಂತರಾಗಿರಿ. ತಮ್ಮ ಉತ್ತರದಾಯಿತ್ವವನ್ನ ತಿಳಿದವರು ಜಾಗರೂಕರಾಗಿರಿ. ಉತ್ತರದಾಯಿತ್ವ ಅಂದ್ರೆ ಒಂದು ಜವಾಬ್ದಾರಿ ಇರಬೇಕು ಅಂತ. ಅಂದ್ರೆ ನಾವೇನೋ ಒಂದು ಹೀಗಾಗ್ಲಿ ಅಂತ ಏನೋ ಒಂದು ಕೆಲಸ ಮಾಡ್ತೀವಿ. ಆ ಕೆಲಸ ಸಮಾಜದ ಮೇಲೂ ಪರಿಣಾಮ ಬೀರ್ತಾ ಇರುತ್ತೆ. ಆಗ ಅದರ ಜವಾಬ್ದಾರಿಯನ್ನ ನಾವು ತಗೊಳ್ಬೇಕು. ಆ ಉತ್ತರದಾಯಿತ್ವ ಇರ್ಬೇಕು ನಮ್ಗೆ ಅಂತ ಹೇಳುತ್ತೆ. ಅದರಿಂದ ಜಾಗರೂಕತೆಯಿಂದ ನಾವು ಆ ಡಿಸಿಷನ್ ತಗೊಳ್ಳೋದ್ರಲ್ಲಿ, ಒಂದು ಕೆಲಸನ ಮಾಡೋದ್ವಾಗ ಜಾಗರೂಕತೆಯಿಂದ ನಾವು ನಿರ್ಧರಿಸ್ಬೇಕು. ಒಬ್ರಿಂದ ಒಬ್ರು ಬೇರೆ ಆಗಬೇಡಿ. ಒಗ್ಗಟ್ಟಾಗಿ ಸಂಪತ್ತನ್ನು ಗಳಿಸ್ರಿ. ಒಂದೇ ಮಾನವ ಧರ್ಮದ ನೊಗವನ್ನು ಹೊತ್ತು ಸಾಗಿರಿ. ಹೀಗೆ ಮಾನವರೆಲ್ಲರೂ ಸಮಾನ ಚಿತ್ತದಿಂದ ದೈವತ್ವದ ಕಡೆಗೆ ಏರೋಕೆ ಪ್ರಯತ್ನಿಸೋದನ್ನ ಬಿಟ್ಟು ಜಾತಿ ಧರ್ಮ ಇವುಗಳ ವಿಭಜನೆಯಿಂದ ನಮ್ಮಲ್ಲೇ ದ್ವೇಷವನ್ನ ಕಾರುತ್ತಾ ಇನ್ನು ಅಧೋಗತಿಗೆ ಇಳಿಬೇಡಿ. ನಾವಿವಾಗ ಏನ್ ಮಾಡ್ತಿದೀವಿ? ಏನ್ ಮಾಡಿ ಅಂತ ಹೇಳುತ್ತೋ ಅದನ್ನ ಮಾಡದೇನೆ ಇದನ್ನೇ ಮಾಡ್ತಾ ಇದ್ದೀವಿ. ವೇದಗಳು ನಮಗೆ ಮಹಾವಾಕ್ಯಗಳನ್ನು ಕೊಡುಗೆಯಾಗಿ ಕೊಟ್ಟಿವೆ. ಅದರಲ್ಲಿ 4 ಮಹಾವಾಕ್ಯಗಳನ್ನ ನಾವು ನೋಡೋಣ. ತತ್ವಂ ಅಸಿ, ಈ ಮಹಾವಾಕ್ಯ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಿಂದ ಬಂದಿರುತ್ತೆ. ನೀನು ಆ ಪರಬ್ರಹ್ಮನೇ ಆಗಿದೀಯಾ ಅಂತ ಗುರು ಹೇಳ್ತಾರೆ. ಇದು ಉಪದೇಶ ವಾಕ್ಯ. ಪ್ರಜ್ಞಾನಂ ಬ್ರಹ್ಮ, ಇದು ಲಕ್ಷಣ ವಾಕ್ಯ. ಅಂದರೆ ಪರಬ್ರಹ್ಮನ ಲಕ್ಷಣ. ಋಗ್ವೇದದ ಐತರೇಯ ಉಪನಿಷತ್ತಿನಿಂದ ಬಂದಿತು. ಅರಿವೇ ಬ್ರಹ್ಮ, ನೀನು ಆ ಅರಿವಿನ ಸ್ವರೂಪ, ಆದ್ರಿಂದ ನೀನು ಕೂಡ ಬ್ರಹ್ಮ ಅಂತ ಹೇಳುತ್ತೆ. ಅಥರ್ವ ವೇದ ಅಯಮಾತ್ಮ ಬ್ರಹ್ಮ ಅನ್ನೋ ಮಹಾವಾಕ್ಯವನ್ನ ಪ್ರತಿಪಾದ. ಇದು ಅಭ್ಯಾಸ ವಾಕ್ಯ. ಅಹಂ ಬ್ರಹ್ಮಾಸ್ಮಿ, ಈ ಮಹಾವಾಕ್ಯ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಿಂದ ಬಂದಿದೆ. ಇದು ಅನುಭವ ವಾಕ್ಯ. ನೀನು ಬ್ರಹ್ಮನೇ ಅನ್ನೋ ಗುರುಗಳ ಉಪದೇಶ ವಾಕ್ಯ ಮತ್ತೆ ಬ್ರಹ್ಮನ ಲಕ್ಷಣಗಳಿಂದ ಅರಿತು ತಾನು ಹೇಗೆ ಬ್ರಹ್ಮ ಅಂತ ವಿಚಾರ ಮಾಡಿ ಅಭ್ಯಾಸ ಮಾಡಿ ನಾನು ಬ್ರಹ್ಮನೇ ಹೌದು ಅಂತ ಆ ಜೀವಾತ್ಮ ಕೊನೆಗೆ ಅನುಭವ ಪಡೆದುಕೊಳ್ತಾನೆ. ಒಟ್ಟಾರೆಯಾಗಿ ವೇದಗಳು ಜೀವಾತ್ಮನ ನಿಜ ಸ್ವರೂಪವನ್ನ ತೋರಿಸಿಕೊಟ್ಟಿವೆ. ವೇದ ಅನ್ನೋ ಜ್ಞಾನದಿಂದ ಜೀವಾತ್ಮ ನಾನು ಬ್ರಹ್ಮ ಅಥವಾ ನಾನು ಪರಬ್ರಹ್ಮ, ಪರಪ್ರಜ್ಞೆ, ಪರಮ ಪ್ರಜ್ಞೆ ಅಂತ ತಿಳಿದುಕೊಳ್ಳಕ್ಕೆ ಸಾಧ್ಯ ಇದೆ. ಇದರ ಅರ್ಥ ವೈಯಕ್ತಿಕ ಆತ್ಮ ಬ್ರಹ್ಮನೊಂದಿಗೆ ಐಕ್ಯವಾಗಿದೆ, ಮತ್ತೆ ಎಲ್ಲವೂ ಸಾರ್ವತ್ರಿಕ ಪ್ರಜ್ಞೆಯ ಭಾಗವಾಗಿದೆ ಅಂತ ತಿಳ್ಕೊಳ್ಳೋದು. ಜೀವಾತ್ಮ ಪರಮಾತ್ಮರ ಏಕತ್ವವನ್ನ ಸಾರಿ ಹೇಳ್ತಾ ಇದೆ ವೇದಗಳು. ಹೀಗಿರುವಾಗ ಇನ್ನೇಕೆ ತಡ? ಭಗವಂತನ ಕೊಡುಗೆಯಾದ ವೇದ ಅನ್ನೋ ಈ ಕೈಪಿಡಿಯನ್ನ ಉಪಯೋಗಿಸ್ಕೊಂಡು ನಾವು ಈ ಸಂಸಾರ ಸಾಗರವನ್ನ ದಾಟಿ ಮುಕ್ತರಾಗೋಣ.